ನಮಸ್ತೆ. ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಬರ್ತಿದೆ ನೋಡೋಣ. ಎಸ್, ಪ್ಯಾಲ್ ನಂಬರ್ 1 ಹಾಗೂ ಇದು ಪ್ಯಾಲ್ ನಂಬರ್ 2. ಒಂದು ನಿಮಿಷ ಪಾಸ್ ಮಾಡಿ ನಿಮ್ಮ ಇಷ್ಟವಾದ ನಂಬರ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಎಸ್, ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಪ್ಯಾಲ್ ನಂಬರ್ 1. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್, ಬದಲಾವಣೆಗಳಿದೆ ನೋಡೋಣ. ಅದಕ್ಕೂ ಮುಂಚೆ ಬೆಲ್ಲಿಂದ ಏನು ಮೆಸೇಜ್ ನಿಮಗೆ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಎಸ್, ಪ್ಯಾಲ್ ನಂಬರ್ 1. ಈ ಒಂದು ವಾರದಲ್ಲಿ ಬಹಳಷ್ಟು ವಿಶೇಷ ನಿಮ್ಮ ಲೈಫಲ್ಲಿ ಆಗ್ತಿದೆ. ಬಹಳಷ್ಟು ಏನು ಅರ್ಥ ಮಾಡ್ಕೊಳ್ಳೋವಂಥದ್ದು ಬದಲಾವಣೆ ನಿಮ್ಮ ಲೈಫಲ್ಲಿ ಬರ್ತಿದೆ, ಅರ್ಥ ಆಗ್ತಿದೆ ಕೂಡ ನಿಮಗೆ. ಹಾಗೆ ಈ ಹಿಂದೆ ಯಾವ ವಿಚಾರವಾಗಿ ನೀವು ತುಂಬಾ ಫೋಕಸ್ ಮಾಡಿ ಕೆಲಸದಲ್ಲಿ ನಿಮಗೆ ಏನಾದರೂ ಡಿಸಪಾಯಿಂಟ್ಮೆಂಟ್ ಆಗಿದ್ದರೆ ಈ ಒಂದು ವಾರ ನಿಮಗೆ ತುಂಬಾ ಅತ್ಯುತ್ತಮವಾದ ವಾರ, ತುಂಬಾ ಚೇಂಜಸ್ ಆಗುವಂತಹ ವಾರ. ಹಾಗೆ ನಿಮ್ಮ ಒಂದು ಕೆಲಸದಲ್ಲೂ ಕೂಡ ಬಹಳಷ್ಟು ಸಕ್ಸಸ್ನ ನೋಡ್ತಿದ್ದೀರಾ. ಸ್ವಲ್ಪ ವಿಚಾರಗಳಲ್ಲಿ ತಾಳ್ಮೆ ಇರಲಿ, ಕೆಲವು ನಿರ್ಧಾರಗಳಲ್ಲಿ ತಾಳ್ಮೆ ಇರಲಿ. ಹಾಗೆ ಯೂನಿಕಾರ್ನ್ಸ್ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಏನಾದರೂ ನಿಮ್ಮ ಡ್ರೀಮ್ಸಲ್ಲಿ ಹೆಚ್ಚು ವೈಟ್ ಬರ್ಡ್ಸ್ ಇರ್ಬೋದು, ಹಾರ್ಸಸ್ ಇರ್ಬೋದು, ನೀವು ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. ಯೂನಿಕಾರ್ನ್ಸ್ನ ನೀವು ನಿಮ್ಮ ಡ್ರೀಮ್ಸಲ್ಲಿ ವಾಚ್ ಮಾಡ್ತಿದ್ದೀರಾ. ಪ್ಯಾಲ್ ನಂಬರ್ 1. ಹಾಗೆ ಇಲ್ಲಿ ನಿಮ್ಮ ವಾಯ್ಸ್ ಕೂಡ ತುಂಬಾ ಏನು ಹೇಳ್ಬೋದು, ತುಂಬಾ ಕೆಲವು ವ್ಯಕ್ತಿಗಳಿಗೆ ನಿಮ್ಮ ವಾಯ್ಸ್ ತುಂಬಾ ಇಷ್ಟ ಆಗ್ತಿದೆ. ನಿಮ್ಮ ಮಾತನ್ನು, ನಿಮ್ಮ ನುಡಿಗಳು ಕೆಲವು ನೊಂದಿರೋ ಜೀವಗಳಿಗೆ ಒಂದು ಸಾಂತ್ವನದ ಮಾತನ್ನು ನೀವು ಹೇಳ್ತಿದ್ದೀರಾ. ನಿಮ್ಮ ಮನೆಯೂ ಕೂಡ ತುಂಬಾ ಕ್ಲೆನ್ಸಿಂಗ್ ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಬದುಕಲ್ಲೂ ಕೂಡ ಈ ಒಂದು ವಾರ ನೀವು ಅಂದ್ಕೊಂಡಿರೋದನ್ನು ನೀವು ಮಾಡ್ತಿದ್ದೀರಾ, ಅಚೀವ್ ಮಾಡುವಂತಹ ಸಮಯ ಪ್ಯಾಲ್ ನಂಬರ್ 1ಗೆ ಹೆಚ್ಚಾಗಿದೆ. ಎಸ್, ಕೆಲವು ವ್ಯಕ್ತಿಗಳ ಮಾತುಗಳು ನಿಮ್ಮ ಮನಸ್ಸಿಗೆ ನೋವು ಆಗ್ತಿರ್ಬಹುದು, ಬಟ್ ಖಂಡಿತ ಅದನ್ನು ನಿಮ್ಮ ಮನಸ್ಸಿಂದ ಇಟ್ಕೋಬೇಕಾ, ತೆಗಿಬೇಕಾ ಅನ್ನೋ ನಿಮ್ಮ ನಿರ್ಧಾರ ಇದ್ದರೆ ಖಂಡಿತ ವ್ಯಕ್ತಿಗಳು ನಿಮಗೆ ಇಂಪಾರ್ಟೆಂಟ್ ಇದ್ದರೆ, ಆ ಮಾತುಗಳು ಇಂಪಾರ್ಟೆಂಟ್ ಅನಿಸಿದ್ರೆ ತಗೊಳ್ಳಿ. ಇಲ್ಲಾಂದರೆ ಅದನ್ನು ಖಂಡಿತ ಮನಸ್ಸಿಂದ ಆಚೆ ತೆಗೀರಿ. ಬಿಕಾಸ್ ನಿಮ್ಮ ಲೈಫಲ್ಲಿ ಬಹಳಷ್ಟು ಹೊಸ ವಿಚಾರಗಳು ಬರ್ತಿದೆ. ಆ ಹೊಸ ವಿಚಾರಕ್ಕೆ ಜಾಗ ಬೇಕಿದೆ. ಹಳೆ ವಿಚಾರಕ್ಕೆ ಏನು ನಿಮಗೆ ತುಂಬ ಕಸಿ ಬಿಸಿ ಅನ್ನಿಸ್ತದೆ, ಅದರಿಂದ ನಿಮಗೆ ಡಿಸ್ಟರ್ಬ್ ಆಗಿದ್ದೀರಾ, ಅದು ಬೇಡ ಅಂದರೆ ನಿಮ್ಮಿಂದ ಲೈಫಿಂದ ತೆಗೆದಾಕಿ. ಹಾಗೆ ನಿಮ್ಮ ಲೈಫಿಗೆ ಗುರುತಿಸ್ಕೊಳ್ಳಿಕ್ಕೆ, ನಿಮ್ಮ ಕೆಲಸನ ಗುರುತಿಸ್ಕೊಳ್ಳಿಕ್ಕೆ, ನಿಮ್ಮ ಹೆಸರನ್ನು ಇನ್ನಷ್ಟು ಮೇಲಕ್ಕೆ ಕರ್ಕೊಂಡು ಹೋಗಲಿಕ್ಕೆ, ನೀವು ಇನ್ನಷ್ಟು ಬೆಳೀಲಿಕ್ಕೆ, ನಿಮ್ಮ ಹೆಸರನ್ನ ಗುರುತಿಡ್ದು ಮಾತಾಡೋ ರೀತಿ, ಒಂದು ಮಟ್ಟಕ್ಕೆ ಬೆಳೆಯೋ ರೀತಿ ಈ ಒಂದು ವಾರ ಏನು ಹೆಜ್ಜೆನ ಇಡ್ತಿದ್ದೀರಾ, ಖಂಡಿತ ಹೆಚ್ಚಿನ ಸಕ್ಸಸ್ ಇದೆ. ಯಾರು ಆ ಕಡೆ ಈ ಕಡೆ ಮಾತಾಡ್ತಿದ್ದಾರೆ, ಟೀಕೆ ಮಾಡ್ತಿದ್ದಾರೆ, ನೋಯಿಸ್ತಿದ್ದಾರೆ, ಟಾಂಟ್ ಮಾಡ್ತಿದ್ದಾರೆ, ಆ ಶಬ್ದಗಳು ನಿಮ್ಗೆ ಕೇಳಿಸೋದು ಬೇಡ. ಕೇಳಿಸಿದ್ರು ಅದನ್ನು ಮನಸ್ಸಿಂದ ತೆಗೆದಾಕಿ. ಬಿಕಾಸ್ ಅದನ್ನು ತಗೊಳ್ಳೋ ಅಂಥ ವಿಚಾರ ಅಲ್ಲ. ಹಾಗೆ ಈ ಒಂದು ವಾರ ತುಂಬಾ ಬ್ಲ್ಯಾಂಕ್, ಏನು ಬೇಕಾದ್ರೂ ನೀವು ಮಾಡ್ಬೋದು ಅನ್ನೋ ಒಂದು ಅವಕಾಶ ಭಗವಂತ ಕೊಡ್ತಿದ್ದಾರೆ. ಯಾವುದು ಇನ್ಕಂಪ್ಲೀಟ್ ಆಗಿದೆ, ಇಟ್ಸ್ ಬಿ ಕಂಪ್ಲೀಟೆಡ್ ಇನ್ ದಿಸ್ ವೀಕ್ ಫಾರ್ ಪ್ಯಾಲ್ ನಂಬರ್ 1. ಕಂಪ್ಲೀಟ್ ಮಾಡೋ ಸಮಯ ಬಂದಿದೆ, ಉತ್ತರ ಕೊಡೋ ಸಮಯ ಬಂದಿದೆ, ಸೋಲು ಆಗಿದೆ, ಈಗ ಗೆಲುವಿನ ದಾರಿಯಲ್ಲಿದ್ದೀರಾ ಪ್ಯಾಲ್ ನಂಬರ್ 1. ಹಾಗೆ ತುಂಬ ವರ್ಷಗಳಾಗಿರ್ಬೋದು, ತಿಂಗಳುಗಳಾಗಿರ್ಬೋದು, ದಿನಗಳಾಗಿರ್ಬೋದು, ವಾರಗಳಾಗಿರ್ಬೋದು, ಸಮಯಗಳಾಗಿರ್ಬೋದು, ಯಾವ ವ್ಯಕ್ತಿಯಿಂದ ನೀವು ದೂರ ಇದ್ದೀರಾ, ಅದು ನಿಮ್ಮ ರಿಲೇಷನ್ಶಿಪ್ ಆಗಿರ್ಬೋದು, ಲವ್ ರಿಲೇಷನ್ಶಿಪ್ ಆಗಿರ್ಬೋದು, ಹಾಗೆ ನಿಮ್ಮ ದಾಂಪತ್ಯ ಜೀವನ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ಅಥವಾ ಯಾರಾದರೂ ನಿಮ್ಮ ಪರಿಚಯ ವ್ಯಕ್ತಿಗಳಾಗಿರ್ಬೋದು, ತುಂಬ ದೂರ ಇದ್ದರೆ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಎಂಟ್ರಿ ಆಗ್ತಿದ್ದಾರೆ. ಹಾಗೆ
ಸ್ವಲ್ಪ ನಿಮ್ಮ ಕೆಲಸಕ್ಕೆ ಫೋಕಸ್ ಮಾಡೋಕ್ಕಾಗ್ತಿಲ್ಲದೆ ಇರ್ಬೋದು, ಅಥವಾ ನಿಮ್ಮ ಒಂದು ಜವಾಬ್ದಾರಿನ ನಿಭಾಯಿಸೋಕ್ಕಾಗದೇ ಇರದೇ ಇರ್ಬೋದು, ತುಂಬ ಶ್ರಮ ವಹಿಸ್ತಿದ್ದೀರಾ, ಅಥವಾ ನಿಮ್ಮ ಮಕ್ಕಳಿಗೆ ವಧುವರನ ಹುಡುಕ್ತಿರ್ಬೋದು, ನಿಮ್ಮ ಮಕ್ಕಳ ಎಜುಕೇಷನ್ ವಿಚಾರವಾಗಿರ್ಬೋದು, ಜಾಬ್ ವಿಚಾರವಾಗಿ ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ. ಯಾವುದೂ ಕೂಡ ಕಂಪ್ಲೀಟ್ ಆಗ್ತಿಲ್ಲ. ಏನೇ ಮಾಡೋಕ್ಕೋದ್ರೂ, ಏನೇ ನಿರ್ಧಾರ ತೊಗೊಂಡ್ರೂ ಕಂಪ್ಲೀಟ್ ಆಗ್ತಿಲ್ಲ. ಏನೋ ಒಂದು ರೀತಿ ಏನೋ ಸ್ಟಕ್ ಅನ್ನಿಸ್ತಿದೆ, ಮನಸ್ಸಿಗೆ ನಿರಾಳತೆ ಸಿಗ್ತಿಲ್ಲ, ಯಾಕೋ ಒಂದು ರೀತಿ ಡಿಸ್ಟರ್ಬೆನ್ಸ್ ಅನ್ನಿಸ್ತಿದೆ, ಏನೋ ಮಿಸ್ ಆಗ್ತಿದೆ ಅಂತ ಅನ್ನಿಸ್ತಿದೆ. ಸ್ವಲ್ಪ ಕೆಲವು ಕೆಟ್ಟ ದೃಷ್ಟಿಗಳು ನಿಮ್ಮ ಮೇಲಿದೆ, ಅದನ್ನು ನೀವು ಕ್ಲೆನ್ಸ್ ಮಾಡ್ತಿದ್ದೀರಾ. ಹಾಗೆ ತುಂಬ ದಿನಗಳಿಂದ ಯಾವುದಾದ್ರೂ ಒಂದು ಸ್ಥಳಕ್ಕೆ ಹೋಗಬೇಕು ಅಂದ್ಕೊಂಡಿದ್ರು ಕೂಡ ಆ ಸ್ಥಳಕ್ಕೆ ನೀವು ಭೇಟಿ ಕೊಡೋಕೆ ಆಗ್ತಿಲ್ಲದೆ ಇರಬಹುದು, ಅಥವಾ ನೀವು ನಿಮ್ಮ ನೆಗೆಟಿವಿಟಿನ ಕ್ಲೆನ್ಸ್ ಮಾಡಿಕೊಳ್ಳುವಂಥ ಸ್ಥಳಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರ್ಬೋದು, ಅಲ್ಲೂ ಕೂಡ ಹೋಗೋಕೆ ಆಗ್ತಿಲ್ಲದೆ ಇರಬಹುದು. ನಿಮ್ಮ ಭವಿಷ್ಯದ ವಿಚಾರನ ತಿಳ್ಕೊಳ್ಳೋಕ್ಕೆ ಏನಾದರೂ ಅಸ್ಟ್ರಾಲಜಿಸ್ನ ನೀವು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು, ಪಾಯಲ್ ನಂಬರ್ 1, ಅದು ಕೂಡ ನಿಮಗೆ ಸಾಧ್ಯ ಆಗ್ತಿಲ್ಲ. ಈ ಒಂದು ವಾರ ಸಾಧ್ಯ ಆಗುತ್ತೆ. ನೀವು ದೇವ್ರ ಮುಂದೆ ಕೂತು ಪ್ರಾರ್ಥನೆ ಮಾಡಿ, ಪಾಯಲ್ ನಂಬರ್ 1. ಹಾಗೆ ನಿಮ್ಮ ಮನಸ್ಸಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ನಾನು ಮಾಡ್ತೀನಿ, ನಾನು ಮಾಡೋಕ್ಕಾಗುತ್ತೆ ಅಂತ. ಖಂಡಿತ ನೀವು ಹೆಚ್ಚಿನ ಒಂದು ದಾರಿನ ಹುಡುಕ್ತಿದ್ದೀರಾ, ಹೆಚ್ಚಿನ ಸಕ್ಸಸ್ ನಿಮಗೆ ಸಿಗ್ತಿದೆ. ಸಕ್ಸಸ್ಗೆ ಎಷ್ಟು ಪರಿಶ್ರಮ ಹಾಕಬೇಕು ಆ ಶ್ರಮನ ಹಾಕ್ತಿದ್ದೀರಾ. ಹಾಗೆ ನಿಮ್ಮ ಮನಸ್ಸಿಗೆ ನೋವು ಮಾಡಿ ಹೋಗಿರೋರೇ ಸಾಕಷ್ಟು ಜನ ಇದ್ದಾರೆ. ಬಟ್ ಅದನ್ನೆಲ್ಲ ಸಹಿಸ್ಕೊಂಡು ನೀವು ಮುಂದೆ ಹೋಗ್ತಿದ್ದೀರಾ. ಹಾಗೆ ನಿಮಗೇನು ಬೇಕು ಬೇಡಗಳನ್ನ ಯಾರೂ ಗಮನ ಕೊಟ್ಟಿಲ್ಲ, ಬಟ್ ಇನ್ನೊಬ್ಬರು ಬೇಕು ಬೇಡಗಳನ್ನೆಲ್ಲ ನೀವು ಗಮನ ಕೊಟ್ಟಿದ್ದೀರಾ. ಅವರ ಒಂದು ಪ್ರಾಬ್ಲಮ್ಗೆ ನೀವು ಬೆನ್ನ ಹಿಂದೆ ನಿಂತು ಕಾಪಾಡಿದ್ದೀರಾ, ಅವ್ರನ್ನ ಪ್ರೊಟೆಕ್ಷನ್ ಮಾಡಿದ್ದೀರಾ. ಬಟ್ ನಿಮಗೆ ಸಮಯ ಹಾಗೂ ನಿಮಗೆ ಪ್ರಾಬ್ಲಮ್ ಅಂದಾಗ, ಅಥವಾ ಅವರ ಅವಶ್ಯಕತೆ ನಿಮಗಿದೆ ಅಂದಾಗ ಆ ವ್ಯಕ್ತಿಗಳನ್ನ ನೀವು ಭೇಟಿ ಆಗೋಕ್ಕೆ ಆಗಿಲ್ಲ, ಅಥವಾ ಆ ವ್ಯಕ್ತಿಗಳನ್ನೇ ನಿಮ್ಮಿಂದ ದೂರ ಇರಬಹುದು. ಯಾರಿಂದ ನೀವು ಸಹಾಯನ ಕೇಳ್ತಿದ್ದೀರಾ, ಮತ್ತೆ ಆ ವ್ಯಕ್ತಿ ಹತ್ರ ಸಹಾಯ ಕೇಳಬೇಡಿ. ಬಿಕಾಸ್ ನೀವು ಒಂದು ಸತಿ ಕೇಳಿದ್ದೀರಾ, ಆ ವ್ಯಕ್ತಿಗಳು ನಿಮಗೆ ನೋವು ಮಾಡಿರ್ಬೋದು, ಅಥವಾ ನೋವು ಮಾಡ್ದೇ ಉತ್ತರ ಕೊಡ್ದೇ ದೂರ ಇರಬಹುದು. ಬಟ್ ನೀವೇ ಒಂದು ದಿವಸ ಅವ್ರಿಗೆ ಸಹಾಯ ಮಾಡೋ ರೀತಿ ಬೆಳೀತಿದ್ದೀರಾ. ಅದಂತೂ ಇಲ್ಲಿ ಹೆಚ್ಚಾಗಿ ಪಾಸಿಟಿವ್ ಎನರ್ಜಿ ಸಿಗ್ತಿದೆ ಪಾಯಲ್ ನಂಬರ್ 1ಗೆ. ಹಾಗೆ ತುಂಬ ನಿಮ್ಮ ಮನಸ್ಸಿಗೆ ನೋವು ಮಾಡಿರುವಂಥ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಮತ್ತೆ ಆಗಮಿಸ್ತಿದ್ದಾರೆ, ಬರ್ತಿದ್ದಾರೆ. ತುಂಬಾ ಒಂದು ರೀತಿ ಸಂತೋಷವೂ ಇದೆ. ಒಂದು ರೀತಿ ಹಿಂದೆ ಆಗಿರೋ ಘಟನೆಗಳನ್ನ ನೆನೆಸ್ಕೋತಾ ನೀವು ತುಂಬ ನೋವು ಮಾಡ್ಕೋತಿದ್ದೀರಾ. ಖಂಡಿತ ಅದರಿಂದ ಈಚೆ ಬನ್ನಿ. ಹಾಗೆ ಸಕ್ಸಸ್ ಕಡೆ ಗಮನ ಕೊಡ್ತಿದ್ದೀರಾ. ನಿಮ್ಮ ಗೋಲ್ ರೀಚ್ ಆಗೋ ಬಗ್ಗೆ, ನಿಮ್ಮ ಡ್ರೀಮ್ ಜಾಬ್ ಬಗ್ಗೆ, ಹಾಗೆ ನೀವಿಷ್ಟಪಡೋ ವ್ಯಕ್ತಿನ ಮದುವೆ ಆಗೋ ಬಗ್ಗೆ ವಿಚಾರವಾಗಿ ತುಂಬಾ ಆಲೋಚನೆ ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಮನೆಯವ್ರನ್ನೆಲ್ಲ ಒಪ್ಪಿಸೋ ವಿಚಾರವಾಗೂ ಕೂಡ ತುಂಬಾ ಯೋಚನೆ ಮಾಡ್ತಿದ್ದೀರಾ. ಇನ್ನಷ್ಟು ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡ್ತಿದ್ದೀರಾ. ಯೋಚನೆ ಇದೆ, ಖಂಡಿತ ನಿಮ್ಮ ಬಗ್ಗೆನೂ ನೀವು ಗಮನ ಕೊಡಿ, ಸಮಯ ಕೊಡಿ. ನಿಮ್ಮ ಬಗ್ಗೆ ಸೆಲ್ಫ್ ಕೇರ್, ಸೆಲ್ಫ್ ಲವ್ ಮಾಡಿ. ಪಾಯಲ್ ನಂಬರ್ 1. ಒಂದು ರೀತಿ ಒಂದು ವಾರದಲ್ಲಿ ಒಂದು ಅನಿರೀಕ್ಷಿತ ಏನಾದರೂ ಒಂದು ಘಟನೆ ನಡೀಬಹುದು. ಅದು ನಿಮ್ಮ ಮನಸ್ಸಿಗೆ ತುಂಬಾ ಏನಾದರೂ ಗಾಬರಿ ಮೂಡಿಸೋವಂಥದ್ದಲ್ಲ, ಬಟ್ ಏನಾದರೂ ಒಂದು ರೀತಿ ನಿಮಗೆ ಅದರಿಂದ ಸಾಕಷ್ಟು ವಿಚಾರಗಳು ತಿಳಿಯಬಹುದು. ಒಂದು ರೀತಿ ನಿಮ್ಮ ಮನಸ್ಸಿಗೆ ಸಂತೋಷನೂ ಕೂಡ ಆಗ್ತಿದೆ. ಅದನ್ನು ಸಂಭ್ರಮಿಸ್ಬೇಕಾ ಬೇಡವಾ ಅನ್ನೋ ಒಂದು ಗೊಂದಲತೆಯೂ ಆಗಬಹುದು. ಪಾಯಲ್ ನಂಬರ್ 1 ಯಾರಿಗಿದು ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಎಸ್, ಇಟ್ಸ್ ಟೈಮ್ ಟು ಗೋ. ನೀವೇನಾದರೂ ಒಂದು ಹೊಸದನ್ನು ಮಾಡ್ತಿದ್ದೀರಾ, ಹಾಗೆ ಆ ಹೊಸ ಕೆಲಸಕ್ಕೆ ತುಂಬಾ ಬೆಂಬಲತೆ ನಿಮಗೆ ಭಗವಂತ ಕೊಡ್ತಿದ್ದಾರೆ. ಹಾಗೆ ಏನಾದರೂ ನೀವು ಮನೆಯಲ್ಲೇ ವರ್ಕ್ ಮಾಡಬೇಕು ಅಂತ ಜಾಬ್ನ ಮಾಡ್ತಿದ್ರೆ, ಅಥವಾ ಮನೆಯಿಂದನೇ ಏನಾದರೂ ಬಿಸ್ನೆಸ್ನ ಶುರು ಮಾಡಬೇಕು ಅಂದರೆ ಖಂಡಿತ ಹೆಚ್ಚಿನ ಲಾಭ ಈ ಒಂದು ವಾರದಿಂದ ನಿಮಗೆ ಸಿಗುತ್ತೆ. ಸ್ಟಾರ್ಟಿಂಗೇ ನೀವು ಅಂದ್ಕೊಂಡಿರೋದು ರೀಚ್ ಆಗದೆ ಹೋದ್ರು, ನೆಕ್ಸ್ಟ್ ಕಮಿಂಗ್ ವೀಕ್ಸಲ್ಲಿ ಮಂತ್ಗಳಲ್ಲಿ ನೀವು ಅಂದ್ಕೊಂಡಿದ್ದನ್ನು ರೀಚ್ ಮಾಡ್ತಿದ್ದೀರಾ. ಎಸ್, ಇಲ್ಲಿ ತಾಯಿ ರಾಜರಾಜೇಶ್ವರಿಯ ಎನರ್ಜೀಸ್ ಕೂಡ ಇದೆ. ನೀವೇನಾದರೂ ರಾಜರಾಜೇಶ್ವರಿ ದೇವಿಗೆ ಆರೈಕೆ ಮಾಡ್ಕೊಂಡಿದ್ರೆ, ಅಥವಾ ಏನಾದರೂ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ತುಂಬ ವರ್ಷಗಳಿಂದ ಡಿಲೇ ಮಾಡಿದರೆ, ತಾಯಿಯ ಆಶೀರ್ವಾದ ಕೂಡ ನಿಮಗೆ ಸಿಗ್ತಿದೆ. ಸ್ವಲ್ಪ ಕೆಲಸಗಳಲ್ಲಿ ವಿಳಂಬ ಆಗ್ತಿದೆ, ದೇವರ ಹರಕೆ ಇರಬಹುದು. ಪಾಯಲ್ ನಂಬರ್ 1 ರಾಜರಾಜೇಶ್ವರಿಯ ಎನರ್ಜಿ, ತಾಯಿಯ ಅಮ್ಮನ ಎನರ್ಜೀಸ್ ಇಲ್ಲಿ ಹೆಚ್ಚಾಗಿ ಇದೆ. ಇಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ ಅರೌಂಡಿಂಗ್ ಬಿಸ್ನೆಸ್ನ ಮಾಡ್ತಿದ್ದೀರಾ, ನೀವು ಶುರು ಮಾಡಿದ್ದೀರಾ, ಅವರು ಹೆಚ್ಚಿನ ಹೆಸರನ್ನು ತಗೋತಿದ್ದಾರೆ, ಅದು ನಿಮ್ಗೆ ಇಷ್ಟ ಆಗ್ತಿಲ್ಲ. ನೀವು ಶ್ರಮ ವಹಿಸಿ ಆ ವ್ಯಕ್ತಿಗಳ ಹೆಸರನ್ನು ತಗೋತಿರೋದು. ಹಾಗೆ ಅವರು ತಗೊಂಡ್ರು ನಿಮ್ಗೆ ಖುಷಿನೇ ಇದೆ, ಬಟ್ ನಿಮ್ಮ ಒಂದು ಶ್ರಮಕ್ಕೆ
ಏನು ಪ್ರತಿಫಲ ಸಿಗ್ತಿದೆ ಈ ಒಂದು ವಾರದಲ್ಲಿ ನೀವು ಈ ವಿಚಾರವಾಗಿ ಗಮನ ಕೊಡ್ತಿದ್ದೀರಾ. ಹಾಗೆ ನೀವೇ ಸ್ವಂತ ಏನಾದರೂ ಬಿಸ್ನೆಸ್ನ ಶುರು ಮಾಡ್ತಿರ್ಬೋದು. ಇರೋ ಕೆಲಸದಲ್ಲೂ ಕೂಡ ಬದಲಾವಣೆ ಮಾಡ್ಕೋತಿದ್ದೀರಾ, ಬದಲಾಯಿಸ್ಕೋತಿದ್ದೀರಾ, ಕೆಲಸನೂ ಕೂಡ ಶ್ರಮ ವಹಿಸ್ತಿದ್ದೀರಾ. ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ, ಖಂಡಿತ ಹೆಚ್ಚಿನ ಒಂದು ಕ್ಲಾರಿಟಿ ನಿಮಗೆ ಸಿಗುತ್ತೆ. ಹಾಗೆ ನಿಮ್ಮ ತಂದೆಯ ಮಾತುಗಳು ಏನು ನಿಮಗೆ ಹಿಂದೆ ಏನಾದರೂ ಅವರು ನಿಮ್ಗೆ ಏನಾದರೂ ಮೆಸೇಜಸ್ನ ಹೇಳಿದರೆ ಅಥವಾ ಯಾವುದಾದ್ರೂ ಮಾತುಗಳನ್ನ ಹೇಳಿದರೆ ಅದನ್ನು ನೀವು ತೆಗ್ದಾಕಿರ್ಬೋದು. ಇದು ಯಾವಾಗಲೂ ಈ ಮಾತುಗಳು ಕೇಳ್ತಾನೆ ಇರ್ತೀನಿ, ಬಟ್ ಇದರಿಂದ ನನಗೇನು ಉಪಯೋಗ ಆಗಿಲ್ಲ ಅಂತ. ಖಂಡಿತ ಈ ಒಂದು ವಾರದಲ್ಲಿ ಅವ್ರು ಹೇಳೋ ಮಾತುಗಳು ನಿಮಗೆ ಈ ಒಂದು ವಾರ ತುಂಬಾ ನಿಮಗೆ ನಿಮ್ಮ ಲೈಫಲ್ಲಿ ಚೇಂಜಸ್ನ ತಂದುಕೊಡ್ತಿದೆ. ಹಾಗೆ ತುಂಬ ಕ್ಲೆವರ್ ಆಗ್ತಿದ್ದೀರಾ ಈ ಒಂದು ವಾರದಲ್ಲಿ. ನೀವು ತಗೊಳ್ಳೋ ನಿರ್ಧಾರಗಳು ನಿಮ್ಮ ಸುತ್ತ ಇರೋ ಜನಗಳಿಗೆ, ನಿಮ್ಮ ಕುಟುಂಬದ ಸದಸ್ಯರಿಗೆ ತುಂಬಾ ಸಂತೋಷ ಆಗ್ತಿದೆ. ಹಿಡ್ದಿರೋ ಕೆಲಸ ಯಾವುದು ಬ್ಯಾಕ್ ಆಗಿದೆ ಅದು ಕೂಡ ಈ ಒಂದು ವಾರದಲ್ಲಿ ಕಂಪ್ಲೀಟ್ ಮಾಡ್ತಿದ್ದೀರಾ. ಭೂಮಿಗೆ ಸಂಬಂಧಪಟ್ಟಿರುವಂತಹ ಕೆಲಸದಲ್ಲಿ ಕೂಡ ಬಹಳಷ್ಟು ಚೇಂಜಸ್ನ ನೋಡ್ತಿದ್ದೀರಾ. ಸ್ವಲ್ಪ ಸ್ತ್ರೀಯರಿಂದ ನಿಮಗೆ ನಿಮ್ಮ ಭೂಮಿಗೆ ಸಂಬಂಧಪಟ್ಟಾಗಿ ಸ್ವಲ್ಪ ಗೊಂದಲತೆ ಇರ್ಬೋದು. ಆ ವ್ಯಕ್ತಿಗಳು ಏನಾದ್ರು ನಿಮ್ಮ ಭೂಮಿಗೆ ಸಂಬಂಧಪಟ್ಟಾಗೆ ಸಮಸ್ಯೆ ಮಾಡ್ತಿರ್ಬೋದು. ಆಸ್ತಿ ವಿಚಾರವಾಗಿರ್ಬೋದು, ಹಣಕಾಸಿನ ವಿಚಾರವಾಗಿರ್ಬೋದು. ಅವ್ರಿಗೆ ನೀವು ಹಣನ ಕೊಡಬೇಕು ಅನ್ನೋ ಉದ್ದೇಶ ಇರಬಹುದು. ಅದನ್ನು ನೀವು ಅವ್ರಿಗೆ ಕೊಟ್ಟರೆ ಅವರು ತುಂಬ ಶಾಂತರಾಗ್ತಾರೆ. ಹಾಗೆ ನಿಮಗೆ ಸಿಗಬೇಕಾಗಿರುವಂಥ ಭೂಮಿ ನಿಮಗೆ ಸಿಗ್ತಿರ್ಬೋದು. ಇಲ್ಲಿ ಯಾರಿಗಿದ್ರೆ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಹಿರಿಯ ವ್ಯಕ್ತಿಗಳಿದ್ದಾರೆ ಅವರ ಮಾತುಗಳು ನಿಮಗೆ ತುಂಬಾ ಈ ಒಂದು ವಾರ ತುಂಬಾ ರೆಸನೇಟ್ ಆಗುತ್ತೆ. ಹಾಗೆ ಕಾನೂನಿಗೆ ಸಂಬಂಧಪಟ್ಟಾಗಿ ಕೂಡ ಕೆಲಸಗಳು ಕೂಡ ಯಾವುದು ಸ್ಟಾಪ್ ಆಗಿತ್ತು ಅದು ಈ ಒಂದು ವಾರದಲ್ಲಿ ಫಾಸ್ಟಾಗಿ ಮೂವ್ ಆಗ್ತಿದೆ. ಸ್ವಲ್ಪ ಕರ್ಲಿ ಹೇರ್ಸ್ ಇರೋ ವ್ಯಕ್ತಿಗಳಿಂದ ಸ್ವಲ್ಪ ಈ ಒಂದು ವಾರ ನಿಮಗೆ ಸಮಸ್ಯೆಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ವ್ಯಕ್ತಿಗಳ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿನ ಇಡ್ತಿದ್ದಾರೆ. ಅವ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಕೆಲಸದಲ್ಲಾಗಿರ್ಬೋದು, ನಿಮ್ಮ ಸಂಬಂಧದಲ್ಲಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗ್ ಆಗಿರ್ಬೋದು. ಆ ವ್ಯಕ್ತಿಗಳು ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಮಾಡ್ತಿದ್ದಾರೆ. ಬೇಕಾಗಿ ಕಾಲು ಕೆರೆದು ನಿಮಗೆ ಮಾತಾಡಿಸ್ತಿದ್ದಾರೆ. ನೀವು ಮಾತಾಡಬೇಕು, ಗರ್ಜನೆ ಆಗಬೇಕು ಅಂತ. ನಾ ಆಗಲೇ ಹೇಳಿದಾಗೆ ನಿಮ್ಮ ವಾಯ್ಸ್ ಏನು ಮೆಲೋಡಿ ಆಗಿದೆ, ಇನ್ನೊಬ್ರಿಗೆ ಇಷ್ಟ ಆಗ್ತಿದೆ. ಅದು ಇಷ್ಟ ಆಗದೇ ಇರೋ ರೀತಿ ವಿರೋಧವಾಗಿ ಮಾಡುವಂತಹ ಸಂಗತಿಯ ವ್ಯಕ್ತಿಗಳು ಮಾಡ್ಬೋದು. ಆ ಒಂದು ಟೈಮಿಂಗ್ನ ನೀವು ಬಿಟ್ಟು ಆ ವ್ಯಕ್ತಿ ಮಾತಾಡೋಗಳನ್ನ ನೀವು ದೂರ ಇಟ್ಟು ಈ ಒಂದು ವಾರ ಸ್ವಲ್ಪ ಅಬ್ಸರ್ವ್ ಮಾಡಿ. ಹಾಗೆ ಅವರಿಂದ ದೂರ ಕೂಡ ಇರಿ. ಪೈಲ್ ನಂಬರ್ 1. ಎಸ್, ಮಕರ ರಾಶಿ ಹಾಗೂ ಕುಂಭ ರಾಶಿ ಹಾಗೂ ಕರ್ಕಾಟಕ ರಾಶಿ, ಧನಸ್ಸು ರಾಶಿ ಈ ವ್ಯಕ್ತಿಗಳು ನಿಮಗೆ ಹೆಚ್ಚಾಗಿ ಈ ಒಂದು ವಾರದಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ. ಪೈಲ್ ನಂಬರ್ 1. ನಿಮ್ಮ ಆನ್ಸೆಸ್ಟರ್ಸಿಂದ ಹಾಗೂ ಏಂಜಲ್ಸಿಂದ ನಿಮಗೆ ಏನು ಮೆಸೇಜಸ್ ಇದೆ ನೋಡೋಣ. ತುಂಬಾ ಟ್ರಸ್ಟ್ ಇದೆ. ನೀವು ಮಾಡ್ತಿರೋ ಕೆಲಸದ ಮೇಲೆ ನಂಬಿಕೆ ಇದೆ. ನಿಮ್ಮ ಮೇಲೆ ನಿಮ್ಮ ಆನ್ಸೆಸ್ಟರ್ಗೆ ನಂಬಿಕೆ ಇದೆ. ಕೆಲವು ಜವಾಬ್ದಾರಿಗಳನ್ನ ನೀವು ಅವ್ರು ಪಾಲಿಸಿರುವಂಥ ಜವಾಬ್ದಾರಿಗಳನ್ನ ನೀವು ಕೈಗೆತ್ಕೊಂಡು ನಿಭಾಯಿಸ್ತಿದ್ದೀರಾ. ಹಾಗೆ ಕೆಲವು ಸೂಕ್ಷ್ಮತೆನ ಅರ್ಥ ಮಾಡ್ಕೋತಿದ್ದೀರಾ. ಕೆಲವು ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೋತಿದ್ದೀರಾ. ನಿಧಾನವಾಗಿ ಹೆಜ್ಜೆ ಇಡ್ತಿದ್ದೀರಾ. ಹಾಗೆ ಇಲ್ಲಿ ಸನ್ ಕಾರ್ಡ್ ಕೂಡ ಬಂದಿದೆ. ಪ್ರೊಟೆಕ್ಷನ್ ಇದೆ. ನಿಮ್ಮ ಎನರ್ಜಿಸ್ ಎಲ್ಲೂ ಡ್ರಾಪ್ ಆಗ್ತಿಲ್ಲ. ಹ್ಯಾಪಿ ನ್ಯೂಸ್ನ ಕೇಳ್ತಿದ್ದೀರಾ. ಈ ಒಂದು ವಾರದಲ್ಲಿ ಸಂತೋಷದ ಸುದ್ದಿ ಕೇಳ್ತಿದ್ದೀರಾ. ನಿಮ್ಮ ಮನೆಯಲ್ಲಿ ಸಂಭ್ರಮ ಹೆಚ್ಚಾಗಿದೆ. ನಿಮ್ಮ ಆನ್ಸೆಸ್ಟರ್ಸ್ ನಿಮ್ಮನ್ನ ತುಂಬ ಅಬ್ಸರ್ವ್ ಮಾಡ್ತಿದ್ದಾರೆ. ನಿಮ್ಮನ್ನು ಒಂದೊಳ್ಳೆ ದಾರಿಗೆ ನಿಮ್ಮನ್ನು ಕಳಿಸ್ಕೊಡ್ತಿದ್ದಾರೆ. ತುಂಬಾ ಪ್ರೊಟೆಕ್ಷನ್ ಇದೆ. ಏಂಜಲ್ಸಿಂದ ಕೂಡ ನಿಮಗೆ ತುಂಬಾ ಪ್ರೊಟೆಕ್ಷನ್ ಇದೆ. ಒಂದು ಪ್ರಾಣಿನ ನೀವು ಹೆಚ್ಚಾಗಿ ಗಮನ ಕೊಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಯಾವುದಾದ್ರೂ ಒಂದು ವಿಶೇಷವಾದ ಬರ್ಡ್ಸ್ ಇರ್ಬೋದು, ಅಥವಾ ನಿಮ್ಮ ಕಣ್ಣಿಗೆ ಯಾವುದಾದ್ರೂ ಒಂದು ಪ್ರಾಣಿ ಅದು ನಿಮಗೆ ವಿಶೇಷ ಅನ್ನಿಸ್ಬಹುದು. ಆದರೂ ಏನಾದರೂ ನಿಮಗೆ ಆ ಪ್ರಾಣಿಗೆ ಏನಾದರೂ ಕೊಡಬೇಕು ಅಂದರೆ, ಏನಾದರೂ ತಿನ್ನಲಿಕ್ಕೆ ನಾಯಿಗಳಿಗೆ ಬಿಸ್ಕೆಟ್ನ ಹಾಕಿ ಅಥವಾ ಬರ್ಡ್ಸ್ಗೆ ಏನಾದರೂ ತಿನ್ನಲಿಕ್ಕೆ ಕೊಡಿ ನಿಮ್ಮ ಕೈಯಿಂದ. ಅಥವಾ ನೀವೇನಾದರೂ ಬರ್ಡ್ಸ್ ಏನಾದರೂ ಸೇಲಿಂಗ್ ಮಾಡ್ತಿದ್ರೆ ಖಂಡಿತ ಈ ಒಂದು ವಾರ ನಿಮಗೆ ತುಂಬಾ ಚೇಂಜಸ್ ಇದೆ ನೀವು ಮಾಡ್ತಿರುವಂತಹ ಕೆಲಸದಲ್ಲಿ. ಪೈಲ್ ನಂಬರ್ 1. ಎಸ್, ಇಲ್ಲಿ ನೀವು ಏನಾದರೂ ವಿದೇಶಕ್ಕೆ ಹೋಗಬೇಕು ಅಂತ ಏನಾದರೂ ಪ್ಲ್ಯಾನಿಂಗ್ ಇದ್ದರೆ ಪೈಲ್ ನಂಬರ್ 1. ಖಂಡಿತ ಈ ಒಂದು ವಾರದಲ್ಲಿ ನಿಮಗೆ ಹೆಚ್ಚಿನ ಒಂದು ಪ್ರೊಟೆಕ್ಷನ್ ಇದೆ. ಹಾಗೆ ತುಂಬಾ ನಿಮ್ಮ ಒಂದು ಫ್ಯಾಮಿಲಿಗೆ ಒಂದು ಪ್ರೊಟೆಕ್ಷನ್ ನಿಮ್ಮ ಪೂರ್ವಜರರು ಮಾಡ್ತಿದ್ದಾರೆ.
ಪಾಯಿಂಟ್ ನಂಬರ್ 1. ಹಾಗೆ ನಿಮಗೆ ಸಿಗ್ತಾ ಇರುವಂತಹ ಗೈಡೆನ್ಸ್ ಬಗ್ಗೆ ಗಮನ ಕೊಡಿ. ಹಾಗೆ ನೀವು ಹಾಕಿರುವಂತಹ ಯಾವುದಾದ್ರೂ ಸ್ಟೋನ್ಸ್ ಇರಬಹುದು, ಅಥವಾ ನಿಮ್ಮ ಹತ್ರ ಇರುವಂತಹ ಅಮೂಲ್ಯವಾದ ವಸ್ತುಗಳಾಗಿರಬಹುದು, ಅಥವಾ ಇನ್ನೇನಾದರೂ ಎಕ್ಸ್ಚೇಂಜಸ್ನ ನೀವು ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಹತ್ರ ಇರುವಂಥ ಏನಾದರೂ ನೀಲಕಲ್ಲುಗಳು ಆಗಿರಬಹುದು, ವಜ್ರ ಆಗಿರಬಹುದು, ಅಥವಾ ರಾಶಿಗೆ ಸಂಬಂಧಪಟ್ಟಿರುವಂತಹ ಸ್ಟೋನ್ಸ್ನ ನೀವು ಚೇಂಜಸ್ ಮಾಡಿ ಹಾಕೊತಿದ್ದೀರಾ. ಹಾಗೆ ಅದನ್ನು ನೀವೇನಾದರೂ ತಪ್ಪಾಗಿ ಹಾಕಿರ್ಬೋದು, ಅದನ್ನು ಕೂಡ ಚೇಂಜ್ ಮಾಡಿ ಹಾಕ್ತಿದ್ದೀರಾ. ಹಾಗೆ ಕೆಲವು ದಿಸೆಗಳಿಂದ ನಿಮಗೆ ಸಿಗ್ತಾ ಇರುವಂಥ ಸೂಚನೆ ನಿಮ್ಮ ಡ್ರೀಮ್ಸಲ್ಲಿ ಅದು ನೀವು ಹೆಚ್ಚಾಗಿ ಭಯ ಪಡ್ತಿರ್ಬೋದು. ಬಟ್ ಅಲ್ಲಿ ನಿಮಗೆ ಭಯ ಪಡೋ ಅಗತ್ಯ ಇಲ್ಲ, ಬಿಕಾಸ್ ಅದು ನಿಮಗೆ ನೆಗೆಟಿವಿಟಿ ಅನ್ನಿಸ್ತಿರ್ಬಹುದು. ಬಟ್ ಅಲ್ಲಿ ನೀವು ತುಂಬಾ ಕ್ಲೆನ್ಸ್ ಆಗ್ತಿದ್ದೀರಾ. ಅಂದರೆ ನೀವು ಏನು ಈ ಹಿಂದೆ ತುಂಬಾ ಭಯ ಪಡ್ತಿದ್ರಿ, ನೆಗೆಟಿವಿಟಿ ಅಥವಾ ನಿಮ್ಮ ಮನೆಯಲ್ಲಿ ನಿಮಗೆ ಅಶಾಂತಿ ಅನ್ನಿಸ್ತಿರ್ಬೋದು ಕೆಲಸದ ವಾತಾವರಣದಲ್ಲಿ. ಅದರಿಂದ ನಿಮ್ಮ ಕನಸಿಂದ ನಿಮಗೆ ಹೀಲಿಂಗ್ ಆಗ್ತಿದೆ, ನೀವು ಹೀಲಿಂಗ್ ಆಗ್ತಿದ್ದೀರಾ. ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ನೀವು ಕೂರುವಂಥ ಸ್ಥಳ ಸ್ವಲ್ಪ ಸ್ವಚ್ಛವಾಗಿದ್ದು ಮೆಡಿಟೇಷನ್ ಮಾಡಿ. ಸಾಧ್ಯ ಆದರೆ ನೀವು ದೇವ್ರ ಕೋಣೆಯಲ್ಲಿ ಆಗಿರಬಹುದು, ಅಥವಾ ಎಲ್ಲಾದರೂ ಏನಾದರೂ ಒಂದು ಚಾಪೆ ಆಗಿರ್ಬೋದು, ಮ್ಯಾಟ್ ಆಗಿರ್ಬೋದು, ಏನಾದರೂ ಹಾಕಿ ಕೂರಿ. ಬರೀ ನೆಲದ ಮೇಲೆ ಕೂತು ಮಾಡಬೇಡಿ. ಹಾಗೆ ತುಂಬಾ ನಿಮಗೆ ಪಾಸಿಟಿವ್ ಎನರ್ಜೀಸ್ ಕೂಡ ಸಿಗ್ತಿದೆ. ಹೆಚ್ಚು ನಂಬರ್ಸ್ನ ನೀವು ವಾಚ್ ಮಾಡ್ತಿದ್ದೀರಾ, ಏಂಜಲ್ಸ್ ನಂಬರ್ಸ್ನ. ನಿಮಗೆ ತುಂಬ ಪ್ರೊಟೆಕ್ಷನ್ ಇದೆ, ಅದನ್ನು ನೀವು ಬರೀರಿ. ಆ ಮೆಸೇಜಸ್ ಏನಿದೆ ಅನ್ನೋದನ್ನು ಕೂಡ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಒಂದು ಡೈರಿಲಿ ಬರೀರಿ. ಖಂಡಿತ ಮುಂದಿನ ದಿನಗಳಲ್ಲಿ ಅದು ನಿಮಗೆ ಬಹಳಷ್ಟು ಆನ್ಸರ್ಸ್ನ ನಿಮಗೆ ಸಿಗಬಹುದು. ಫೆದರ್ಸ್ನ ನೀವು ವಾಚ್ ಮಾಡ್ತಿದ್ದೀರಾ, ಹೆಚ್ಚು ವೈಟ್ ಏರ್ಸ್ ಆಗ್ತಿದೆ ಅಂತ ನೀವು ಭಯ ಪಡ್ತಿದ್ದೀರಾ. ಖಂಡಿತ ಅದಕ್ಕೂ ಕೂಡ ನೀವು ಮುಂದಿನ ದಿನಗಳಲ್ಲಿ ಟ್ರೀಟ್ಮೆಂಟ್ ತಗೋತಿದ್ದೀರಾ. ಪಾಯಿಂಟ್ ನಂಬರ್ 1. ಹಾಗೆ ನಿಮಗೆ ಯಾವುದು ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ಸಮಸ್ಯೆಗಳಿದೆ ಅದು ಕೂಡ ಈ ಒಂದು ವಾರದಲ್ಲಿ ಕ್ಯೂರ್ ಆಗ್ತದೆ. ಯಾವುದಕ್ಕೂ ಭಯ ಪಡಬೇಡಿ. ಪಾಯಿಂಟ್ ನಂಬರ್ 1. ಎಸ್, ಸಡನ್ನಾಗಿ ಯಾವುದಾದ್ರೂ ಫೋನ್ ಕಾಲ್ ನಿಮ್ಗೆ ಬರಬಹುದು, ಅಥವಾ ಮಾಹಿತಿಗಳು ನಿಮಗೆ ಸಿಗಬಹುದು ಈ ಒಂದು ವಾರದಲ್ಲಿ. ಪಾಯಿಂಟ್ ನಂಬರ್ 1ಗೆ ಸಾಕಷ್ಟು ಎನರ್ಜೀಸ್ ಇಲ್ಲಿ ಪಾಯಿಂಟ್ ನಂಬರ್ 1ಗೆ ಸಿಗ್ತಿದೆ. ಬಹಳಷ್ಟು ವಿಚಾರಗಳ ಬಗ್ಗೆ ನೀವು ಗೊಂದಲತೆ ಮಾಡ್ಕೊಂಡಿರ್ಬೋದು, ಬಟ್ ಆ ಗೊಂದಲತೆಯಿಂದ ನಿಮಗೆ ಈಸಿಯಾಗಿ ಈಚೆ ಬರ್ತಿದ್ದೀರ ಒಂದು ವಾರ. ಎಸ್, ಹೆಚ್ಚಿನ ಜ್ಞಾನ, ಹೆಚ್ಚಿನ ಧೈರ್ಯ, ಹೆಚ್ಚಿನ ಸ್ಥೈರ್ಯ ಹಾಗೂ ನಿಮ್ಮ ಒಂದು ನಂಬಿಕೆ ಏನಿದೆ, ನೀವೇನು ಯಾವುದ್ರ ಮೇಲೆ ನಂಬಿಕೆ ಇಟ್ಟಿದ್ದೀರಾ, ಕೆಲಸದಲ್ಲಿ ಹೆಚ್ಚಿನ ಯಶಸ್ಸನ್ನು ನೀವು ಸಿದ್ಧಿಪಡಿಸ್ಕೊತಿದ್ದೀರಾ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ. ಹೆಚ್ಚು ಸರ್ಪಗಳ ಒಂದು ಕಾಣಿಸ್ತಿದ್ರೆ ಖಂಡಿತ ದೇವರ ಆಶೀರ್ವಾದ ನಿಮಗೆ ಆಗ್ತಿದೆ. ಹಾಗೆ ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟ ಹಾಗೆ ಕೂಡ ಈ ಒಂದು ವಾರದಲ್ಲಿ ಗುಡ್ ನ್ಯೂಸ್ ನಿಮಗೆ ಸಿಗ್ತಿದೆ. ಖಂಡಿತ ನಿಮ್ಮ ಒಂದು ಡ್ರೀಮ್ಸ್ಗೆ ಏನು ಭಯ ಪಡ್ತಿದ್ದೀರಾ, ಆ ಭಯದಿಂದ ಈಚೆ ಬನ್ನಿ. ಹಾಗೆ ಇಲ್ಲಿ ಪಾರ್ವತಿ ಪರಮೇಶ್ವರರ ಆಶೀರ್ವಾದ ಕೂಡ ಇದೆ. ಏನು ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಥರ್ಡ್ ಪಾರ್ಟೀಸ್ ಇದ್ದಾರೆ, ಆ ವ್ಯಕ್ತಿಗಳಿಂದ ಕೂಡ ನಿಮಗೆ ಹೆಚ್ಚಿನ ರಿಲ್ಯಾಕ್ಸ್ ಆಗ್ತಿದ್ದೀರಾ. ಆ ವ್ಯಕ್ತಿಗಳು ದೂರ ಹೋಗ್ತಿದ್ದಾರೆ, ಇನ್ನಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದೆ. ನಿಮ್ಮ ಪ್ರೀತಿಯ ಜೀವನದಲ್ಲೂ ಕೂಡ ಯಾವ ವ್ಯಕ್ತಿಯಿಂದ ನೀವು ದೂರ ಇದ್ದೀರಾ, ಆ ವ್ಯಕ್ತಿ ನಿಮಗೆ ಭೇಟಿ ಮಾಡ್ತಿರ್ಬೋದು, ಮಾತಾಡಬೇಕು ಅಂತ ಕೇಳ್ಕೊಳ್ತಿರ್ಬೋದು ಈ ಒಂದು ವಾರ. ಖಂಡಿತ ಕಾಲ್ ಮೆಸೇಜ್ ಕೂಡ ನಿಮಗೆ ಬರ್ತಿರ್ಬೋದು. ಪಾಯಿಂಟ್ ನಂಬರ್ 1. ಯಾವುದಕ್ಕೂ ನೀವು ಭಯ ಪಡ್ತಿಲ್ಲ, ನಿಧಾನವಾಗಿ ಯೋಚನೆ ಮಾಡಿ ನಿರ್ಧಾರ ತಗೋತಿದ್ದೀರಾ. ಪಾಯಿಂಟ್ ನಂಬರ್ 1. ಲೆಟ್ಸ್ ಸಿ ಏಂಜಲ್ಸಿಂದ ಏನು ಮೆಸೇಜಸ್ ಇದೆ ನೋಡೋಣ. ಈ ಒಂದು ವಾರ ನಿಮಗೆ ಏನು ಏಂಜಲ್ಸಿಂದ ಮೆಸೇಜಸ್ ಸಿಗ್ತಿದೆ ನೋಡೋಣ. ಹೆಚ್ಚು ಸ್ವಲ್ಪ ಟಯರ್ಡ್ ಆಗ್ತಿದ್ದೀರಾ ಈ ಒಂದು ವಾರ. ನಿಮ್ಮ ಒಂದು ಶ್ರಮ ಏನು ನಿಮ್ಮ ಕೆಲಸದಲ್ಲಿ ಆಗ್ತಿದ್ದೀರಾ, ತುಂಬ ಟಯರ್ಡ್ ಮಾಡ್ಕೋತಿದ್ದೀರಾ. ಹೆಚ್ಚು ನೀರನ್ನ ಕುಡೀರಿ, ಹಾಗೆ ಡ್ರೈ ಮಾಡ್ಕೋಬೇಡಿ. ಹೆಚ್ಚು ನಿಮ್ಮ ತುಟಿಗಳು ಕೂಡ ಒಣಗ್ತಿದೆ. ಹಾಗೆ ನಿಮ್ಮ ದೇಹಕ್ಕೆ ಸ್ವಲ್ಪ ಹೆಚ್ಚಿನ ಸುಸ್ತಾಗ್ತಿರಬಹುದು. ಹೆಚ್ಚು ವಾಟರ್ನ ಕುಡೀರಿ, ಹೆಲ್ದಿ ಫುಡ್ಸ್ನ ತಿನ್ನಿ. ಪಾಯಿಂಟ್ ನಂಬರ್ 1. ಈ ಒಂದು ಮಂತ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಬಿಕಾಸ್ ಈ ಒಂದು ಮಂತಲ್ಲಿ ನೀವು ಅಂದ್ಕೊಂಡಿರೋ ಕೆಲಸಗಳನ್ನ ತುಂಬಾ ಶ್ರಮ ವಹಿಸಿ ಮಾಡ್ತಿದ್ದೀರಾ. ಅದಕ್ಕೆ ಖಂಡಿತ ದೇವರ ಆಶೀರ್ವಾದ ಇದೆ, ಸಕ್ಸಸ್ ಖಂಡಿತ ಇದೆ. ಹೆಲ್ತ್ ಕೂಡ ವೆಲ್ ಆಗ್ತಿದೆ. ಯಾವ ನಿರ್ಧಾರ ನೀವು ತಗೋತಿದ್ದೀರಾ ನೋಡಿ, ಆ ನಿರ್ಧಾರದಲ್ಲಿ ಖಂಡಿತ ಬೇರೆ ರೀತಿಯ ಚೇಂಜಸ್ ಖಂಡಿತ ಇದೆ. ದೇರ್ ಇಸ್ ಸಮಥಿಂಗ್ ಇಸ್ ಬೆಟರ್ ಆ್ಯಂಡ್ ಲೈಕ್ಲಿ ಇದೆ. ಇಲ್ಲಿ ಏನು ನಿರೀಕ್ಷೆ ಮಾಡದಿರೋದು ನಿಮ್ಮ ಲೈಫಲ್ಲಿ ಬರ್ತಿದೆ, ಅದು ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷ ಇದೆ.
ಇಲ್ಲಿ ಸಕ್ಸಸ್ ಕಾರ್ಡ್ ಕೂಡ ಬಂದಿದೆ. ತುಂಬಾ ಈ ಕಾರ್ಡ್ ಒಂಥರ ತುಂಬಾ ನಿಮಗೆ ಒಂದು ಧೈರ್ಯನ ತಂದುಕೊಡ್ತಿದೆ. ಪೈಲ್ ನಂಬರ್ 1. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್. ಹರೇ ಕೃಷ್ಣ. ನಮಸ್ತೆ, ಹರೇ ಕೃಷ್ಣ. ಪೈಲ್ ನಂಬರ್ 2 ಯಾರು ಈ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಇದೆ ನೋಡೋಣ. ಮೊದಲನೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಪೈಲ್ ನಂಬರ್ 2 ಈ ಒಂದು ವಾರದಲ್ಲಿ ಏನು ಕನ್ಫ್ಯೂಷನ್ಸ್ ಇತ್ತು ಅದು ಕ್ಲಿಯರ್ ಆಗ್ತಿದೆ. ಮೈಂಡ್ ರಿಫ್ರೆಶ್ ಆಗ್ತಿದೆ, ಮೈಂಡ್ ಫ್ರೆಶ್ ಆಗ್ತಿದೆ. ಏನು ಹಳೆ ಫ್ಲ್ಯಾಶ್ ಬ್ಯಾಕ್ ತೆಗೆದಾದ್ರೂ ವಿಚಾರಗಳನ್ನ ನೀವು ಜ್ಞಾಪನ ಮಾಡ್ಕೊತಿದ್ದೀರಾ. ನಿಮ್ಮ ಪ್ರೀತಿಯ ಜೀವನದಲ್ಲಾಗಿರ್ಬೋದು, ನಿಮ್ಮ ದಾಂಪತ್ಯ ಜೀವನ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ವಿಚಾರವಾಗಿ ಆಗಿರ್ಬೋದು, ರಿಬ್ಯಾಕ್ ಮಾಡ್ತಿದ್ದೀರಾ. ಅದು ವಿಚಾರಗಳನ್ನ ನೀವು ಮತ್ತೆ ಏನಾದರೂ ಆ ವಿಚಾರನ ಜ್ಞಾಪನ ಮಾಡ್ಕೋತಿದ್ದೀರಾ. ಮತ್ತು ನೀವು ಯಾವುದಾದ್ರೂ ಒಂದು ಸ್ಥಳಕ್ಕೆ, ಈ ಹಿಂದೆ ಭೇಟಿ ಕೊಟ್ಟಿರುವಂಥ ಸ್ಥಳಕ್ಕೆ ಈ ಒಂದು ವಾರದಲ್ಲಿ ಕೂಡ ಭೇಟಿ ಕೊಡ್ತಿರ್ಬೋದು. ಹಾಗೆ ಒಂದು ರೀತಿ ನೀವು ಹ್ಯಾಪಿಯಾಗಿ ಈ ಒಂದು ವಾರನ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ಕೊಂಡಿದ್ದೀರಾ. ಹ್ಯಾಪಿಯಾಗಿ ಇದ್ದೀರಾ ಕೂಡ. ಹಾಗೆ ನಿಮ್ಮ ಸುತ್ತ ಇರುವಂತಹ ಏನು ನೆಗೆಟಿವಿಟಿ ದೃಷ್ಟಿಗಳಿದೆ ಅದು ಕೂಡ ಕ್ಲೆನ್ಸಿಂಗ್ ಈ ಒಂದು ವಾರದಲ್ಲಿ ಆಗ್ತಿದೆ. ಒಂದು ರೀತಿ ನಿಮ್ಮನ್ನು ಪ್ರೀತಿಸೋರನ್ನ ಹೆಚ್ಚಾಗಿ ಗಮನ ಕೊಡ್ತಿದ್ದೀರಾ, ಪ್ರೀತಿಸ್ತಿದ್ದೀರಾ. ಆ ವ್ಯಕ್ತಿಗೆ ಮನಸ್ಸಿನ ಮಾತನ್ನು ಕೇಳ್ತಿದ್ದೀರಾ. ಆ್ಯಂಡ್ ದೇ ಆರ್ ಹ್ಯಾಪಿ ಪಾಪೇಜ್ ಇದೆ, ಇಲ್ಲಿ ಕಾರ್ಡ್ ಬಂದಿದೆ. ಇದೊಂದು ರೀತಿ ನಿಮ್ಮನ್ನು ಒಂದು ಹೊಸ ಮೆಸೇಜ್ನ, ನಿಮಗೆ ಹೊಸದೇನಾದರೂ ನಿಮ್ಮ ಲೈಫಿಗೆ ಸ್ವಾಗತ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಿದೆ. ಏನಾದರೂ ನಿಮಗೆ ಅಭ್ಯಾಸ ಇರ್ಬೋದು, ನೀವು ಸ್ಲೀಪಿಂಗ್ ಮಾಡಬೇಕಿದ್ರೆ ಡಾಲ್ಸ್ ಇರ್ಬೋದು, ಏನಾದರೂ ದಿಂಬನ್ನು ಇಟ್ಕೊಳ್ಳೋದು, ಡಾಲ್ಸ್ನ ಇಟ್ಕೊಳ್ಳೋದು, ಏನಾದರೂ ಮಾಡ್ಬೋದು. ಈ ಒಂದು ವಾರದಲ್ಲಿ ಈ ರೀತಿ ಗಿಫ್ಟ್ಸ್ ನಿಮಗೆ ಸಿಗ್ತಿದೆ. ಡಾಲ್ ಅಥವಾ ನಿಮಗೆ ಇಷ್ಟ ಆಗಿರುವಂಥದ್ದು ಏನಾದರೂ ಕಾಟನಿಂದ ಬಳಸುವಂಥದ್ದು ಏನಾದರೂ ನಿಮಗೆ ಗಿಫ್ಟ್ ಆಗಿ ಸಿಗ್ತಿರಬಹುದು. ಪೈಲ್ ನಂಬರ್ 2. ಎಸ್, ಕೆಲವು ವ್ಯಕ್ತಿಗಳ ಪದಗಳು ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಆ ವ್ಯಕ್ತಿಗಳ ಮಾತುಗಳು, ಆ ವ್ಯಕ್ತಿ ನಿಮ್ಮನ್ನು ಹೊಸ ರೀತಿಯಲ್ಲಿ ಮಾತಾಡಿಸ್ತಿದ್ದಾರೆ, ಹೊಸ ರೀತಿಯಲ್ಲಿ ಕರಿತಿರ್ಬೋದು ನಿಮ್ಮನ್ನು. ನೀವು ಇಷ್ಟಪಡ್ತಿರೋ ಪರ್ಸನ್ ಆಗಿರ್ಬೋದು, ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು. ಪೈಲ್ ನಂಬರ್ 2 ಒಂದು ರೀತಿ ನಿಮ್ಮ ಮೈಂಡಲ್ಲಿ ಸ್ವಲ್ಪ ಲಾಟ್ ಆಫ್ ಕನ್ಫ್ಯೂಷನ್ಸ್ ಇದೆ, ತುಂಬಾ ಡಿಸ್ಟ್ರಾಕ್ಷನ್ ಇದೆ, ತುಂಬಾ ಭಯ ಅನಿಸ್ತಿದೆ ಯಾವುದಾದ್ರೂ ವಿಚಾರಕ್ಕೆ. ಅದೆಲ್ಲ ಕ್ಲೆನ್ಸಿಂಗ್ ಆಗುವಂತಹ ವಾರ ಇದು ಅಂತ ಹೇಳ್ಬೋದು ಫಾರ್ ಪೈಲ್ ನಂಬರ್ 2. ಎಸ್, ಹೊಸ ಎನರ್ಜೀಸ್ ಜೊತೆ ಹೊಸದಾಗಿ ತುಂಬಾ ಆ್ಯಕ್ಟಿವ್ ಆಗ್ತಿದ್ದೀರಾ. ಎಸ್, ನಿಮ್ಮ ಒಂದು ಬೆಡ್ಸ್ನ ಕೂಡ ಚೇಂಜಸ್ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಹಾಗೆ ಏನು ನೀವು ಅಂದ್ಕೊಂಡಿದ್ದೀರಾ ಕೆಲಸಗಳಲ್ಲಿ ಫೋಕಸ್ ಮಾಡಬೇಕು, ಆ ಕೆಲಸ ಆಗಬೇಕು ಅಂತ, ಖಂಡಿತ ಪೂರ್ಣತೆ ಆಗ್ತಿದೆ ಕೆಲಸ. ಹಾಗೆ ಸ್ವಲ್ಪ ಯಾವುದು ನಡೀತಿದೆ ಆ ಸಂದರ್ಭಕ್ಕೆ ತಕ್ಕ ಹಾಗೆ ನೀವು ಏನು ನಿಮ್ಮ ಪರಿಸ್ಥಿತಿಗೆ ಸಂದರ್ಭಕ್ಕೆ ಸಂಬಂಧಪಟ್ಟಾಗಿ ಯಾವುದು ನಡಿಬೇಕಿದೆ ಆ ಕೆಲಸನ ನೀವು ಮಾಡ್ತಿದ್ದೀರಾ. ಬಿಕಾಸ್ ಅದು ನಿಮಗೆ ಇಷ್ಟ ಆಗದೇ ಇರ್ಬೋದು, ಇಷ್ಟ ಆಗ್ಬೋದು, ಕಷ್ಟ ಆಗ್ಬೋದು, ಕಷ್ಟ ಆಗದೇ ಇರಬಹುದು, ಶ್ರಮ ಆಗ್ಬೋದು, ಶ್ರಮ ಆಗದೇ ಇರ್ಬೋದು. ಏನೋ ಒಂದು ರೀತಿ ಆ ಕೆಲಸ ಮಾಡೇ ಬಿಡೋಣ ಅನ್ನೋ ಒಂದು ಮೈಂಡ್ಸೆಟಲ್ಲಿ ಮಾಡ್ತಿದ್ದೀರಾ. ನೀವು ಮಾಡಿದ್ರು ನಿಮ್ಮ ಸುತ್ತ ಇರೋ ಜನಗಳು ಅದನ್ನು ನಿಮ್ಮನ್ನ ಪುಷ್ ಮಾಡ್ತಿದ್ದಾರೆ ಆ ಕೆಲಸ ಮಾಡಲಿಕ್ಕೆ. ಹಾಗೆ ಇಲ್ಲಿ ನಿಮ್ಮ ಒಂದು ಪ್ರೆಗ್ನೆನ್ಸಿ ವಿಚಾರದಲ್ಲೂ ಕೂಡ ಗುಡ್ ನ್ಯೂಸ್ ಇದೆ. ಸೊ ನೀವು ಯಾವುದು ನಿರೀಕ್ಷೆ ಏನು ಇಟ್ಕೊಂಡಿದ್ದೀರಾ ಪೈಲ್ ನಂಬರ್ 2 ಈ ಒಂದು ವಾರ ಖಂಡಿತ ಹೆಚ್ಚಿನ ಒಂದು ಬದಲಾವಣೆಗಳಿದೆ. ಎಸ್, ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಕೂಡ ಇದೆ. ಯಾರಿಗಾದರೂ ನೀವು ರಿವೆಂಜ್ ಕೊಡಬೇಕಿದೆ, ವಾಪಸ್ ಅವ್ರ ಮಾತನ್ನು ಕೊಡಬೇಕಿದೆ, ಹಾಗೂ
ಅವ್ರು ಮಾಡಿರೋ ಕೆಲಸಕ್ಕೆ ನೀವು ವಾಪಸ್ ರಿವ್ಯಾಂಜ್ ಕೊಡಬೇಕಿದೆ ಅಂತ ನೀವು ಅಂದ್ಕೊಂಡಿದ್ರೆ ಈ ಒಂದು ವಾರದಲ್ಲಿ ಪೈಲ್ ನಂಬರ್ 2 ಖಂಡಿತ ನೀವು ಅಂದ್ಕೊಂಡಿರೋದನ್ನು ನೀವು ವಾಪಸ್ ಅವ್ರಿಗೆ ಕೊಡ್ತಿದ್ದೀರಾ. ನೀವೇನು ಅನ್ನೋದನ್ನು ಆ ವ್ಯಕ್ತಿಗಳಿಗೆ ತೋರಿಸ್ಕೊಡ್ತಿದ್ದೀರಾ. ತುಂಬಾ ನಿಮ್ಮ ಸುತ್ತ ಈ ಒಂದು ವಾತಾವರಣ ನಿಮಗೆ ಹ್ಯಾಪಿಯಾಗಿರಬೇಕು, ಗ್ರೀನರೀಸ್ ಆಗಿರಬೇಕು, ತುಂಬಾ ಚೇಂಜಸ್ ಆಗಿರಬೇಕು, ಏನೋ ಒಂದು ರೀತಿ ಹ್ಯಾಪಿನೆಸ್ ಬೇಕು ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀರಾ. ಖಂಡಿತ ತುಂಬಾ ಒಳ್ಳೆ ಪರಿಮಳದ ಸ್ಮೆಲ್ಸ್ನ ನೀವು ಹೆಚ್ಚಾಗಿ ಅಬ್ಸರ್ವ್ ಮಾಡ್ತಿದ್ದೀರಾ. ಇಲ್ಲಿ ಹೆಚ್ಚಾಗಿ ನೀವು ನಿಮ್ಮ ಮನೆಗೆ ರೋಸ್ ಗಿಡ ಕೂಡ ತೊಗೊಂಬರ್ತಿರ್ಬೋದು, ಅದನ್ನು ಕೂಡ ನೆಡ್ತಿರ್ಬೋದು. ತುಂಬಾ ಪಾಸಿಟಿವ್ ವೈಬ್ಸ್ನ ನೀವು ನಿಮ್ಮ ಸುತ್ತ ಕ್ರಿಯೇಟ್ ಮಾಡ್ತಿದ್ದೀರಾ. ನೀವಲ್ಲದೆ ನಿಮ್ಮ ಸುತ್ತ ಇರೋ ಜನಗಳು ಕೂಡ ನಿಮ್ಮಿಂದ ಪಾಸಿಟಿವ್ ಆಗಿ ಇದ್ದಾರೆ ಕೂಡ. ಪೈಲ್ ನಂಬರ್ 2 ಎಸ್. ಹಾಗೆ ನೀವೇನಾಗಬೇಕು ಅಂತ ಅಂದ್ಕೊಂಡಿದ್ರಿ ಅದಕ್ಕಿಂತ ಬೇರೆ ಮಟ್ಟದ ಒಂದು ಬದಲಾವಣೆ ನಿಮ್ಮ ಲೈಫಲ್ಲಿ ಆಗ್ತಿದೆ. ಹೆಚ್ಚಿನ ಒತ್ತಡ ಮಾಡ್ಕೋಬೇಡಿ. ಹಾಗೆ ಯಾರು ನಿಮಗೆ ನೋಯಿಸಿದ್ದಾರೆ, ಜಲಸಿ ಇದೆ, ಹಾಗೆ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಹಾಗೂ ತುಂಬಾ ಟೆನ್ಷನ್, ವರ್ಕ್ ಪ್ರೆಷರ್ ಇದೆ, ಅದರಿಂದ ಕೂಡ ರಿಲ್ಯಾಕ್ಸ್ ಆಗ್ತಿದ್ದೀರಾ. ಈ ಒಂದು ವಾರದಲ್ಲಿ ನೀವು ನಡ್ಕೊಳ್ಳೋಂತಹ ರೀತಿ, ನೀವು ಮಾತಾಡೋ ಶೈಲಿಗಳು ಕೆಲವು ವ್ಯಕ್ತಿಗಳು ತುಂಬಾ ಚೇಂಜಸ್ನ ತಂದುಕೊಡ್ತಿದೆ. ನಿಮ್ಮ ಒಂದು ಪರಿಸರನ ನೀವೇ ಚೇಂಜಸ್ ಮಾಡ್ತಿದ್ದೀರಾ. ಪೈಲ್ ನಂಬರ್ 2. ಹಾಗೆ ಸ್ವಲ್ಪ ನಿಮಗೆ ವಿಶ್ರಾಂತಿ ಬೇಕಾಗಿದೆ, ಹಾಗೆ ಇನ್ನಷ್ಟು ಮಾಹಿತಿ ಬೇಕಾಗಿದೆ. ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಯಾವುದು ಗ್ರೋತ್ ಕಾಣ್ತಿಲ್ಲ ಅಥವಾ ಯಾವುದೋ ಒಂದು ಸತ್ಯನ ತಿಳ್ಕೊಳ್ಬೇಕಾಗಿದೆ ಅಂತ. ಖಂಡಿತ ನೀವು ಯಾವುದಾದ್ರೂ ಒಂದು ಕ್ಷೇತ್ರ ದರ್ಶನ ಮಾಡ್ತಿದ್ದೀರಾ. ನೀವು ನಂಬುವಂಥ ದೇವರಾಗಿರ್ಬೋದು, ಈಗ ನೀವು ನಂಬುವಂತಹ ಶಿವ ಆಗಿರಬಹುದು, ಚಾಮುಂಡೇಶ್ವರಿ ಆಗಿರಬಹುದು, ರಾಘವೇಂದ್ರ ಆಗಿರಬಹುದು, ಸಾಯಿಬಾಬಾ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಚೌಡೇಶ್ವರಿ ಆಗಿರ್ಬೋದು, ವೆಂಕಟರಮಣ ಸ್ವಾಮಿ ಆಗಿರ್ಬೋದು, ಗಣಪತಿ ಆಗಿರ್ಬೋದು, ಆಂಜನೇಯ ಆಗಿರ್ಬೋದು, ಎನಿವನ್ ಯಾವುದಾದ್ರೂ ನೀವು ದೇವಸ್ಥಾನಕ್ಕೆ ಪ್ರಾರ್ಥನೆ ಮಾಡಿ ಬರ್ತೀರಾ ನೋಡಿ. ಈ ಒಂದು ವಾರ ನೀವು ಆ ದೇವಸ್ಥಾನ ದರ್ಶನ ಮಾಡಿ ಬಂದಮೇಲಿಂದ ನಿಮ್ಮ ತಲೆಯಲ್ಲಿ ಕೆಲವು ವಿಚಾರಗಳು ಓಡ್ತಾ ಇದೆ. ಆ ವಿಚಾರಕ್ಕೆ ಈ ಒಂದು ವಾರದಲ್ಲಿ ಉತ್ತರ ಕೂಡ ಸಿಗ್ತಿದೆ. ಏನೋ ಪಾಸಿಟಿವ್ ಎನರ್ಜೀಸ್, ದೇವರು ನಿಮಗೆ ಒಂದು ರೀತಿ ಸತ್ಯನ ತಿಳಿಸ್ಕೊಡ್ತಿದ್ದಾರೆ. ಯಾವುದು ಬೇಡ ಆ ದಾರಿಯಿಂದ ನಿಮ್ಮನ್ನ ತಡೆ ಹಿಡಿತಿದ್ದಾರೆ, ಯಾವುದು ನಿಮ್ಮ ಲೈಫಿಗೆ ಬೇಡ ಅದನ್ನು ತಡೆ ಹಿಡಿತಿದ್ದಾರೆ, ಯಾವ ವ್ಯಕ್ತಿ ನಿಮ್ಮ ಲೈಫಿಗೆ ಬೇಡ ಅದನ್ನು ತಡೆ ಹಿಡಿತಿದ್ದಾರೆ. ಹಾಗೆ ಯಾವುದು ನಿಮಗೆ ಸರಿ ಅದನ್ನು ನಿಮಗೆ ಕಳಿಸ್ಕೊಡ್ತಿದ್ದಾರೆ, ಯಾವುದು ನಿಮಗೆ ಸರಿ ಇಲ್ಲ ಅದನ್ನು ತಡೆ ಹಿಡಿತಿದ್ದಾರೆ. ಯಾವ ವ್ಯಕ್ತಿ ನಿಮ್ಮ ಲೈಫಿಗೆ ತುಂಬ ಇಂಪಾರ್ಟೆಂಟ್ ಅವರನ್ನು ನಿಮ್ಮ ಲೈಫಿಗೆ ಕಳಿಸ್ಕೊಡ್ತಿದ್ದಾರೆ. ಯಾರಿಂದನಾದರೂ ನಿಮಗೆ ಸಹಾಯ ಅಗತ್ಯ ಇದೆ ಈ ಒಂದು ವಾರದಲ್ಲಿ, ಖಂಡಿತ ಆ ವ್ಯಕ್ತಿಗಳಿಗೆ ನೀವು ಸಹಾಯ ಮಾಡ್ತಿದ್ದೀರಾ, ನಿಮಗೆ ಆ ವ್ಯಕ್ತಿ ಕೂಡ ಸಹಾಯ ಮಾಡ್ತಿದ್ದಾರೆ. ನಿಮ್ಮ ಜರ್ನಿಯಲ್ಲಿ ನೀವು ಅಲೋನ್ ಅಂದ್ಕೊಂಡಿದ್ದೀರಾ, ನಾನು ಒಬ್ಬಂಟಿ, ನಾನು ಏನು ಮಾಡೋಕ್ಕಾಗ್ತಿಲ್ವಾ ಅಂತ. ಹೊಸ ಲೈಫ್, ಹೊಸ ಬದಲಾವಣೆ ಬರಲಿಕ್ಕೆ ನೀವು ಸ್ವಾಗತ ಮಾಡಬೇಕಿದೆ ಈ ಒಂದು ವಾರ. ಹಾಗೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ಕೂರಬೇಡಿ, ಖಂಡಿತ ಆಗುತ್ತೆ ಅಂತ ಮುಂದೆ ಹೋಗ್ತೀವಿ. ಖಂಡಿತ ಹೆಚ್ಚಿನ ಬದಲಾವಣೆಗಳು ಇದೆ. ನೀವು ಮನೇಲೇ ಕೂತು ಏನಾದರೂ ವರ್ಕ್ ಬಗ್ಗೆ ಚಿಂತೆ ಮಾಡ್ತಿದ್ದೀರಾ, ವರ್ಕ್ ಸಿಗ್ತಾ ಇಲ್ಲ, ಜಾಬ್ ಸಿಗ್ತಾ ಇಲ್ಲ, ನಂಗೆ ಜಾಬ್ ಸಿಗ್ತಾ ಇಲ್ಲ ಅಂತ ವೆಯ್ಟ್ ಮಾಡಬೇಡಿ. ಪ್ರಯತ್ನ ಮಾಡಿ, ಸ್ವಲ್ಪ ಬೇರೆ ಕಡೆ ಮೂವ್ ಆನ್ ಆಗಿ, ಅಥವಾ ಯಾರಿಂದ ಅಂದ್ರೂ ಸಹಾಯ ನಿಮಗೆ ಸಿಗ್ಬೋದು ಈ ಒಂದು ವಾರದಲ್ಲಿ. ಹಾಗೆ ಇನ್ನಷ್ಟು ವಿಚಾರಗಳನ್ನ ನೀವು ತಿಳ್ಕೊಳ್ತಿದ್ದೀರಾ. ನಿಮ್ಮ ಹಿರಿಯರ ಮಾತುಗಳು ನಿಮಗೆ ತುಂಬಾ ಇಷ್ಟ ಆಗುತ್ತೆ, ನಿಮ್ಮ ಮಾತುಗಳು ಕೂಡ ನಿಮ್ಮ ಹಿರಿಯರಿಗೆ ಇಷ್ಟ ಆಗುತ್ತೆ. ಜೊತೆಗೆ ನಿಮ್ಮ ಸುತ್ತ ಇರುವಂತಹ ಜನಗಳ ಮಾತುಗಳು ಕೂಡ ನಿಮಗೆ ಒಂದು ರೀತಿ ಇಷ್ಟ ಆಗುತ್ತೆ. ಇಷ್ಟು ದಿವಸ ಯಾವ ಮಾತುಗಳು ನಿಮಗೆ ಬೇಡ ಅನ್ನಿಸ್ತಿತ್ತು ಅದನ್ನು ನೀವು ಈ ಒಂದು ವಾರ ಸ್ವೀಕಾರ ಮಾಡ್ತಿದ್ದೀರಾ. ನೀವು ಇಷ್ಟಪಡುವ ವ್ಯಕ್ತಿಗಳಿಂದ ನಿಮಗೆ ಗಿಫ್ಟ್ ಕೂಡ ಸಿಗ್ತಿದೆ. ಹೆಚ್ಚು ಚಾಕ್ಲೇಟ್ಸ್ನ ತಿಂತಿದ್ದೀರಾ ಈ ಒಂದು ವಾರದಲ್ಲಿ. ಸ್ವಲ್ಪ ಆರೋಗ್ಯದ ಬಗ್ಗೆನೂ ಸ್ವಲ್ಪ ಗಮನ ಕೊಡಬೇಕಿದೆ ಫಾರ್ ಪೈಲ್ ನಂಬರ್ 2. ಎಸ್, ಹೆಚ್ಚು ಆಧ್ಯಾತ್ಮಿಕದ ಕಡೆ ಗಮನ ಕೊಡ್ತಿದ್ದೀರಾ, ಭಗವದ್ಗೀತೆ ಬುಕ್ಸಸ್ನ ಓದ್ತಿದ್ದೀರಾ. ನಿಮ್ಮ ಡೈರೆಕ್ಷನಲ್ಲಿ ನೀವು ನಡೆಯುವಂಥ ಹೆಜ್ಜೆಯಲ್ಲಿ ನೀವು ತಗೊಳ್ಳುವಂಥ ನಿರ್ಧಾರಗಳಲ್ಲಿ ಬದಲಾವಣೆ ಇದೆ. ಆದರೆ ಸ್ವಲ್ಪ ವ್ಯಕ್ತಿಗಳು ಸಮಸ್ಯೆ ಕೂಡ ಮಾಡ್ತಿದ್ದಾರೆ. ಇಲ್ಲಿ ಮೇಲ್ ಪರ್ಸನ್ ನಿಮ್ಮ ಲೈಫಲ್ಲಿ ಸ್ವಲ್ಪ ಸಮಸ್ಯೆಗಳು ಮಾಡ್ತಿದ್ದಾರೆ. ಬಟ್ ಅದು ಯಾಕೆ ಏನು ಅನ್ನೋ ಚರ್ಚೆ ಏನಿದೆ, ಆ ವಿಚಾರದ ಬಗ್ಗೆ ತಿಳಿಬೇಕು ಅಂತ ಏನಿದೆ, ಅದು ತಿಳಿಯೋದಕ್ಕಿಂತ ಅದಾಗಿ ಕ್ಲೆನ್ಸ್ ಆಗ್ತಿದೆ ಕೂಡ. ಬಿಕಾಸ್ ಅದನ್ನು ನೀವು ತಿಳ್ಕೊಂಡು ನಿಮ್ಗೆ ಇಷ್ಟ ಆಗಿರೋ ವ್ಯಕ್ತಿಗಳೇ ನಿಮಗೆ ಮನಸ್ಸಿಗೆ ನೋವು ಮಾಡಿದರೆ ಅದು ಇನ್ನಷ್ಟು ನಿಮ್ಮ ಮನಸ್ಸಿಗೆ ನೋವಾಗಬಹುದು. ಆ ವಿಚಾರದಿಂದ ಹೊರಗಡೆ ಬನ್ನಿ. ಅದು ನೀವು ತಿಳಿಯೋದು ಬೇಡ, ಅದು ಹಾಗೆ ಕ್ಲೆನ್ಸ್ ಆಗುತ್ತೆ. ಹಾಗೆ ಕೆಲವು ವಿಚಾರಗಳಲ್ಲಿ ಎಡವಿದ್ದೀರಾ ಈ ಹಿಂದೆ, ಬಟ್ ಈ ಒಂದು ವಾರದಲ್ಲಿ ಅದನ್ನು ಕರೆಕ್ಷನ್ ಮಾಡ್ತಿದ್ದೀರಾ. ಏನಾದರೂ ನೀವು
ಫ್ರೂಟ್ಸ್ ವೆಜಿಟೇಬಲ್ಸ್ ಶಾಪ್ ಇಟ್ಟಿದ್ರೆ ಖಂಡಿತ ಈ ಒಂದು ವಾರದಲ್ಲಿ ಹೆಚ್ಚಿನ ಲಾಭ ಇದೆ. ಭೂಮಿಗೆ ಸಂಬಂಧಪಟ್ಟ ಹಾಗೆ, ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ, ನೀವು ವಾಸಿಸ್ತಿರುವಂತಹ ಮನೆಗೆ ಸಂಬಂಧಪಟ್ಟಾಗೆ ಬಹಳಷ್ಟು ಬದಲಾವಣೆಗಳು ಇದೆ ಈ ಒಂದು ವಾರ. ಹೆಚ್ಚು ಬುಕ್ಸಸ್ನ ಓದ್ತಿದ್ದೀರಾ, ಯಾವುದಾದ್ರೂ ಇಂಪಾರ್ಟೆಂಟ್ ವಸ್ತುಗಳು ನಿಮಗೆ ಕೈಗೆ ಸಿಗಬಹುದು. ನಿಮ್ಮ ಹಿರಿಯರದಾಗಿರ್ಬೋದು, ನಿಮ್ಮ ಪೂರ್ವಜರದಾಗಿರ್ಬೋದು, ನೀವು ಅದನ್ನು ನೋಡ್ತಿದ್ದೀರಾ. ಅದೇ ಯಾವುದಾದ್ರೂ ವಿಚಾರವಾಗಿ ನಿಮಗೆ ಡೈರಿ ಕೂಡ ಸಿಗ್ತಿರ್ಬೋದು. ಫೈಲ್ ನಂಬರ್ 2. ಎಸ್, ಚರ್ಮಕ್ಕೆ ಸಂಬಂಧಪಟ್ಟಾಗ ಯಾವುದೇ ಸಮಸ್ಯೆಗಳಿದೆ ಅದು ಕೂಡ ನಿವಾರಣೆ ಆಗ್ತಿದೆ ಈ ಒಂದು ವಾರದಲ್ಲಿ. ಹಾಗೆ ಸ್ವಲ್ಪ ಕೆಟ್ಟ ದೃಷ್ಟಿಗಳು ಕೂಡ ಇದೆ ಈ ಒಂದು ವಾರದಲ್ಲಿ, ಅದು ಕೂಡ ಕ್ಲೆನ್ಸ್ ಆಗುತ್ತೆ. ಅದಕ್ಕೆ ನೀವು ಭಯ ಪಡಬೇಡಿ. ನಿಮ್ಮ ಕೈಗೆ ಯಾವುದಾದ್ರೂ ಒಂದು ಬ್ಲ್ಯಾಕ್ ಕಲರ್ ದಾರನ ಕಟ್ಕೊಳ್ಳಿ, ನಿಮ್ಮ ಕಾಲಿಗಾದರೂ ಬ್ಲ್ಯಾಕ್ ಕಲರ್ ದಾರನ ಕಟ್ಕೊಳ್ಳಿ, ಅಥವಾ ಅದನ್ನು ಕಟ್ಕೊಂಡಿದ್ರೆ ಅದನ್ನು ತೆಗೆದು ಮತ್ತೆ ಕಟ್ಕೊಳ್ಳಿ ಈ ಒಂದು ವಾರ. ಬಿಕಾಸ್ ಅದು ಕ್ಲೆನ್ಸ್ ಆಗುತ್ತೆ. ಬಿಕಾಸ್ ನೀವು ಎಷ್ಟು ದಿವಸ ಅದನ್ನು ಕಟ್ಕೊಂಡಿದ್ದೀರಾ, ತುಂಬ ದಿವಸ ಆಗಿದ್ರೆ ಅದನ್ನು ಕಟ್ ಮಾಡಿ ಯಾವುದಾದ್ರೂ ಹಸಿರು ಗಿಡಕ್ಕೆ ಹಾಕಿ ಹೊಸ ದಾರನ ನೀವು ಕಟ್ಕೊಳ್ಳಿ. ತುಂಬಾ ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗುತ್ತೆ. ಹಾಗೆ ಆಂಜನೇಯ ಸ್ವಾಮಿಯ ಆಶೀರ್ವಾದ ಕೂಡ ಇದೆ. ತುಂಬಾ ನೀವು ದಿಸೆಗಳಿಂದ ತುಂಬ ಯಾವುದೋ ಒಂದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ, ಆ ಕೆಲಸ ಕೂಡ ಈ ಒಂದು ವಾರದಲ್ಲಿ ಆಗಿದೆ. ಇನ್ನಷ್ಟು ಸಂತೋಷ ಸಂಭ್ರಮ ನಿಮಗೆ ಸಿಗ್ತಿದೆ ಈ ಒಂದು ವಾರ. ತುಂಬಾ ಎಂಜಾಯ್ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಫೈಲ್ ನಂಬರ್ 2. ಕಣ್ಣಿಗೆ ಸಂಬಂಧಪಟ್ಟಾಗೆ ಏನಾದರೂ ಸಮಸ್ಯೆಗಳು ನಿಮ್ಮ ಕುಟುಂಬದ ಸದಸ್ಯರಿಗಿದ್ದರೆ ಅದು ಕೂಡ ಈ ಒಂದು ವಾರದಲ್ಲಿ ನೀವು ಟ್ರೀಟ್ಮೆಂಟ್ ಕೊಡಿಸ್ತಿರಬಹುದು. ಫೈಲ್ ನಂಬರ್ 2. ಎಸ್, ಹಾಗೆ ನಿಮ್ಮ ಒಂದು ವೆಹಿಕಲ್, ಕಾರ್ ಏನಿದೆ ಅದನ್ನು ಕೂಡ ಹೆಚ್ಚಾಗಿ ಆಲ್ಟ್ರೇಟ್ ಮಾಡ್ತಿದ್ದೀರಾ ಅಥವಾ ಎಕ್ಸ್ಚೇಂಜ್ ಮಾಡ್ತಿರ್ಬೋದು ಈ ಒಂದು ವಾರದಲ್ಲಿ. ಜೊತೆಗೆ ತುಂಬಾ ಯಾವುದೋ ವಿಚಾರವಾಗಿ ತುಂಬ ಓಪ್ಸ್ ಇಟ್ಕೊಂಡಿದ್ದೀರಲ್ಲ, ಆ ಕೆಲಸ ಕೂಡ ಈ ಒಂದು ವಾರದಲ್ಲಿ ಆಗ್ತಿದೆ. ಸೂರ್ಯದೇವರ ಆಶೀರ್ವಾದ ಕೂಡ ನಿಮ್ಮ ಜೊತೆಗೆ ಇದೆ. ಶನಿವಾರ ನಿಮ್ಮ ಕೈಯಸ್ತಿಂದ ಶನಿ ಮಹಾತ್ಮ ಸ್ವಾಮಿಗೆ ಹೋಗಿ ದೇವಸ್ಥಾನದಲ್ಲಿ ಎಳ್ಬತ್ತಿ ಹಚ್ಚಿ ಬನ್ನಿ, ನಿಮ್ಮ ಇಷ್ಟ ಸಿದ್ಧಿ ಆಗ್ತಿದೆ. ಎಸ್, ನನ್ನ ಕೆಲಸ ಆಗ್ತಿಲ್ಲ ಅಥವಾ ಯಾಕೆಷ್ಟು ತಡ ಆಗ್ತಿದೆ, ತುಂಬಾ ಟೆನ್ಷನ್ ಆಗ್ತಿದೆ ಅಂತ ನೀವು ಅಂದ್ಕೊಂಡಿದ್ರೆ ನಂಬಿಕೆ ಇಡಿ. ನಂಬಿಕೆ ತುಂಬ ಮುಖ್ಯ. ಇಲ್ಲಿ ನಿಮ್ಮ ಪೂರ್ವಜರರು ಹಾಗೆ ನಿಮ್ಮ ನಂಬಿರುವಂತಹ ವ್ಯಕ್ತಿಗಳಿಂದ ನಿಮಗೆ ತುಂಬಾ ಸಪೋರ್ಟ್ ಸಿಗ್ತಿದೆ. ತುಂಬಾ ಪಾಸಿಟಿವ್ ಎನರ್ಜೀಸ್ನ ನೀವು ಈ ಒಂದು ವಾರದಲ್ಲಿ ನೋಡ್ತಿದ್ದೀರಾ. ಹೆಚ್ಚಾಗಿ ಆರೋಗ್ಯದಲ್ಲಿ ಕೂಡ ಬದಲಾವಣೆಗಳು ಹೆಚ್ಚಾಗಿ ಇದೆ. ನಿಮ್ಮ ಮಾತಿನ ಶೈಲಿ ಕೂಡ ಚೇಂಜಸ್ ಆಗ್ತಿದೆ. ಹಾಗೆ ನೀವು ತಗೊಳ್ಳೋ ನಿರ್ಧಾರ ಕೂಡ ಬದಲಾವಣೆ ಆಗ್ತಿದೆ. ಹಾಗೆ ನಿಮ್ಮನ್ನು ಹೆಚ್ಚು ಗೌರವಿಸ್ತಿದ್ದಾರೆ, ಹೆಚ್ಚು ಪ್ರೀತಿಸ್ತಿದ್ದಾರೆ ಈ ಒಂದು ವಾರ. ಆ ವ್ಯಕ್ತಿಗಳಿಂದ ನೀವೇನಾದರೂ ಆ ರೀತಿ ನಿರೀಕ್ಷೆ ಇಟ್ಕೊಳ್ದೆ ಇದ್ದರೆ ಆ ವ್ಯಕ್ತಿಗಳು ನಿಮ್ಮ ಮೇಲೆ ತುಂಬಾ ಗೌರವ ಪ್ರೀತಿನ ತೋರಿಸ್ತಿದ್ದಾರೆ. ನೀವು ಅವ್ರ ಬಗ್ಗೆ ಏನಾದರೂ ನೆಗೆಟಿವ್ ಆಗಿ ಅಂದ್ಕೊಂಡಿರ್ಬೋದು. ಈ ವ್ಯಕ್ತಿ ನನಗೆ, ಆ ವ್ಯಕ್ತಿ ಬಗ್ಗೆ ನಿಮಗೆ ಇಷ್ಟ ಇಲ್ಲದೆ ಇರ್ಬೋದು, ಅಥವಾ ಏನೇ ನಿಮಗೆ ನೀವೇನೇ ಒಳ್ಳೆ ಕೆಲಸ ಮಾಡಿದ್ರೆ ಅವರು ನಿಮ್ಗೆ ಅಪ್ರಿಷಿಯೇಟ್ ಮಾಡದೇ ಇರ್ಬೋದು. ಆ ರೀತಿಯಾಗಿರೋ ನಿಮ್ಗೆ ಆಪೋಸಿಟ್ ಇರುವಂಥ ವ್ಯಕ್ತಿಗಳು ನಿಮ್ಮನ್ನು ಈ ಒಂದು ವಾರ ತುಂಬಾ ಹೊಗಳ್ತಿದ್ದಾರೆ. ನೀವು ಮಾಡ್ತಿರೋ ಕೆಲಸದಲ್ಲಿ ಚೇಂಜಸ್ ಇದೆ. ಪ್ರಮೋಷನ್ ವಿಚಾರವಾಗೂ ಕೂಡ ನಿಮಗೆ ಚೇಂಜಸ್ ಇದೆ. ಈ ಒಂದು ವಾರದಲ್ಲಿ ಪ್ರಮೋಷನ್ ಕೂಡ ಆಗ್ತಿದೆ. ಹಾಗೆ ಒಂದು ರೀತಿ ನೀವು ತುಂಬ ಶಾಂತವಾದ ಸ್ಥಳಕ್ಕೆ ಕೂಡ ವಿಸಿಟ್ ಮಾಡ್ತಿದ್ದೀರಾ. ನಿಮ್ಮಲ್ಲಿರುವಂತಹ ಕೋರಿಕೆ ಬೇಡಿಕೆನೋ ಈಡೇರಿಸ್ಕೊತಿದ್ದೀರಾ. ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿ ಬರ್ತಿದ್ದಾರೆ. ಅವರು ನಿಮ್ಮ ಲೈಫಿಗೆ ತುಂಬಾ ಚೇಂಜಸ್ನ ತಂದುಕೊಡ್ತಿದ್ದಾರೆ. ಅವ್ರು ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಲೈಫ್ ಪಾರ್ಟ್ನರ್ ಆಗಿರ್ಬೋದು, ಅಥವಾ ಗುರುಗಳಾಗಿರಬಹುದು. ಫೈಲ್ ನಂಬರ್ 2. ಎಸ್, ತುಂಬಾ ಪ್ರೊಟೆಕ್ಷನಲ್ಲಿ ಇದ್ದೀರಾ. ಪ್ರೊಟೆಕ್ಷನ್ ಇದೆ ನಿಮಗೆ. ಹಾಗೆ ನೀವು ಕೇಳ್ಕೊಂಡಿರುವಂತಹ ಪ್ರಾರ್ಥನೆ ಕೂಡ ಈಡೇರ್ತಿದೆ. ಈ ಒಂದು ವಾರ ಯಾವ ವ್ಯಕ್ತಿನ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಖಂಡಿತ ವ್ಯಕ್ತಿಯಿಂದ ನಿಮಗೆ ಗುಡ್ ನ್ಯೂಸ್ ಕೂಡ ಸಿಗ್ತಿದೆ. ಹಾಗೆ ಇನ್ನಷ್ಟು ಸೂಕ್ಷ್ಮವಾದ ವಿಚಾರನ ಗಮನ ಹರಿಸಬೇಕಾಗಿದೆ. ನೀವು ತಗೊಳ್ಳೋ ನಿರ್ಧಾರಗಳು ಅಥವಾ ನೀವು ಮಾತಾಡುವಂತಹ ಮಾತುಗಳು ಅಥವಾ ನೀವು ಮಾಡ್ತಾ ಇರೋ ಕೆಲಸ ತುಂಬಾ ಚೇಂಜಸ್ನ ತಂದುಕೊಡ್ತಿದೆ. ಆ ಥರ ಮಾಡ್ಕೋಬೇಡಿ.
ಪಾಯಿಂಟ್ ನಂಬರ್ 2. ಹಾಗೆ ನಿಮ್ಮ ಮನೆಯಲ್ಲಿ ಯಾವುದು ದೇವರಿಗೆ ವಸ್ತುಗಳಾಗಿರ್ಬೋದು, ದೇವರ ವಿಗ್ರಹಗಳಾಗಿರ್ಬೋದು, ಅದನ್ನು ಕೂಡ ನೀವು ಶುದ್ಧೀಕರಣ ಮಾಡ್ತಿದ್ದೀರಾ. ಪಾಯಿಂಟ್ ನಂಬರ್ 2. ಹಾಗೆ ಈ ಒಂದು ವಾರದಲ್ಲಿ ಗಣೇಶನ ವಿಗ್ರಹ ಆಗಿರಬಹುದು, ದೇವರಿಗೆ ಸಂಬಂಧಪಟ್ಟಿದ್ದು ಯಾವುದಾದ್ರೂ ವಿಗ್ರಹಗಳನ್ನ ನೀವು ಪರ್ಚೇಸ್ ಮಾಡ್ತಿದ್ದೀರಾ, ಅದು ನಿಮ್ಮ ಮನಸ್ಸಿಗೆ, ನಿಮ್ಮ ಮನೆಗೆ ಪಾಸಿಟಿವ್ನ ತಂದುಕೊಡ್ತಿದೆ. ಪಾಯಿಂಟ್ ನಂಬರ್ 2. ಹಾಗೆ ನಿಮಗೆ ಈ ಹಿಂದೆ ಯಾವುದರಿಂದ ಮಿಸ್ಟೇಕ್ಸ್ ಆಗಿದೆ ಅಥವಾ ಯಾರಿಂದ ನೋವಾಗಿದೆ, ಖಂಡಿತ ಆ ವ್ಯಕ್ತಿಗಳು ಕೂಡ ನಿಮಗೆ ಸಾರಿ ಹೇಳ್ತಾ ಇದ್ದಾರೆ. ಹೇಳ್ದೇ ಹೋದರೂ ಅವರ ಮಾತಿನ ಶೈಲಿಗಳು ನಿಮಗೆ ಸಾರಿನ ತಿಳಿಸ್ತಿದ್ದಾರೆ. ಹಾಗೆ ತುಂಬ ಚೇಂಜಸ್ ಇದೆ ನಿಮ್ಮ ಕೆಲಸದಲ್ಲಿ, ತುಂಬ ಚೇಂಜಸ್ ಇದೆ ಈ ಒಂದು ವಾರ ನಿಮ್ಮ ಬದುಕಲ್ಲಿ. ಪಾಯಿಂಟ್ ನಂಬರ್ 2. ಎಸ್, ಏಂಜಲ್ಸಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಯಾವುದನ್ನು ನೀವು ಕೆಲಸ ಮಾಡ್ತಿದ್ದೀರಾ, ಪಾಯಿಂಟ್ ನಂಬರ್ 2, ಅದಕ್ಕೆ ಯೋಚಿಸ್ಬೇಡಿ. ಖಂಡಿತ ಫಾಸ್ಟ್ ಟೈಮ್ ಮೂವ್ ಆನ್ ಆಗಿ. ಬಟ್ ನಿಮಗೆ ಅನಿಸಿದ್ದನ್ನು ನೀವು ಮಾಡ್ತಿದ್ದೀರಲ್ಲ ಆ ಕೆಲಸನ, ಹಾಗೆ ಕೆಲಸದಲ್ಲಿ ನೀವೇನು ಚೇಂಜಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಲ್ಲ, ಖಂಡಿತ ಅದರಲ್ಲಿ ಬಹಳಷ್ಟು ಬದಲಾವಣೆಗಳು ಇದೆ. ಪಾಸಿಟಿವ್ ಎನರ್ಜೀಸ್ ಇದೆ, ಟೇಕ್ ಆ್ಯಕ್ಷನ್ ಇದೆ. ನಿಮ್ಮ ಒಂದು ಡೈರೆಕ್ಷನಲ್ಲಿ ನೀವು ನಡೆಯುವಂತಹ ದಾರಿ, ಇಷ್ಟು ದಿವಸ ಯಾವುದು ನೀವು ಮಾಡ್ತಿದ್ರಿ ಕೆಲಸ, ಅದರಲ್ಲಿ ಬಹಳಷ್ಟು ಚೇಂಜಸ್ನ ಮಾಡ್ಕೋತಿದ್ದೀರಾ. ಇರುವಂಥ ಕೆಲಸದಲ್ಲಿ ಬಹಳಷ್ಟು ಚೇಂಜಸ್ ಸಿಗ್ತಿದೆ ನಿಮಗೆ. ಹಾಗೆ ಇರುವಂಥ ಕೆಲಸದಲ್ಲಿ ಪೋಸ್ಟಿಂಗ್ ಕೂಡ ಚೇಂಜಸ್ ಆಗ್ತಿರಬಹುದು. ಪಾಯಿಂಟ್ ನಂಬರ್ 2. ಎಸ್, ಡೋಂಟ್ ಸ್ಟಾಪ್, ಯಾವುದನ್ನು ನಿಲ್ಲಿಸ್ಬೇಡಿ, ಖಂಡಿತ ಮುಂದುವರಿಸಿ. ಹಾಗೆ ಎಸ್ ಅಂತ ಇದೆ, ನೀವು ಅಂದ್ಕೊಂಡಿರೋದನ್ನು ಸಿದ್ಧಿಪಡಿಸ್ಕೋತಿದ್ದೀರಾ. ಪಾಯಿಂಟ್ ನಂಬರ್ 2. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ಗೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ.